शंकरं शंकराचार्यं केवलं बादरायणं सूत्रभाष्यो वन्दे भगवतो पुनः पुनः श्रीमच्छंकर भगवत्पूज्यपादसद्गुरुभ्यो नमः वन्दे तं सच्चिदानन्दं निर्वर्यं महामहिं वेदान्तसारं सद्गुरुं सम्प्रदायकं श्रीवीरं सदाशिवं सद्गुरुं सच्चिदानन्दं सदाचार्यं समाश्रये श्रीचिदानन्द सरस्वती महागुरुभ्यो नमः सन्धि भगवो ब्रह्म यत्पुनरुक्तं सर्वेषां ज्ञानवर्जितानां पुण्यलोकता इति ಇನ್ನೊಂದು ಹೇಳಿದ ಪೂರ್ವಪಕ್ಷೀಯ ಜ್ಞಾನವರ್ಜಿತ ಜ್ಞಾನ ಆತ್ಮಜ್ಞಾನ ಆತ್ಮಜ್ಞಾನವಿಲ್ಲದೆ ಇರುವ ಈ ಮೂರು ಆಶ್ರಮದವರೆಗೂ ಅವರಿಗೆ ಯಜ್ಞೋಧ್ಯಯನಂದಾರವಿದೆ ಪ್ರಥಮ ತಪೈವ ದ್ವಿತೀಯ ಬ್ರಹ್ಮಚಾರ್ಯ ಮೂರು ಜನಕ್ಕೂ ಪುಣ್ಯಲೋಕ ಪ್ರಾಪ್ತಿ ಅಂತ ಹೇಳಿದರಪ್ಪ ಕರೆಕ್ಟ್ ಅಲ್ಲಿ ನಮಗೂ ನಿಮಗೂ ಏನು ಕಾಂಟ್ರವರ್ಸಿ ಇಲ್ಲ ವಿರೋಧ ಇಲ್ಲ ಏನೂ ಇದಿಲ್ಲ ಆತ್ಮಜ್ಞಾನರಹಿತವಾಗಿರ್ತಕ್ಕಂತಹ ಎಲ್ಲಾ ಮೂರು ಆಶ್ರಮದವರೆಗೂ ಪುಣ್ಯಲೋಕ ಪ್ರಾಪ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಸತ್ಯಮೇದದು ಇದು ನಿಜವೇ ಇದು ತಪ್ಪಿಲ್ಲ ಹೆಚ್ಚೋಕ್ತಂ ತಪಶಬ್ದೇನ ಪರಿವ್ರಾಡಪ್ಯುಕ್ತ ಇದೆ ಏತದಸತು ಇನ್ನೊಂದು ಹೇಳಿದ ತಪಸ್ಸೂರು ಶಬ್ದದಿಂದ ಪರಿವ್ರಾಜಕರನ್ನು ಸೇರಿಸ್ಕೋಬೇಕು ಪೂರ್ವಕ್ಷೀಯ ಮಾಡ್ಬಿಟ್ಟ ಇಲ್ಲೇ ಆರಂಭದಲ್ಲೇ ಇಲ್ಲಿ ತದ್ವಾನ್ ತಾಪತಃ ಪರಿವ್ರಾಡ್ವಾ ಅಂದ್ಬಿಟ್ಟ 176 ಭಾಷ್ಯ ಭಾಗದಲ್ಲಿ ಪೂರ್ವಪಕ್ಷ ಅಲ್ಲ ಸಿದ್ಧಾಂತ ಇದು ಪೂರ್ವಪಕ್ಷದ ವಾಕ್ಯ ಅಲ್ಲ ಭಾಷಿಕರು ಇವರು ಈ ಪರಿವ್ರಾಜಕ ಸ್ವಾಮಿಗಳು ಏನ್ ಮಾಡ್ಬಿಟ್ರು ಆಶ್ರಮ ಸನ್ಯಾಸಿ ಮಾಡ್ಬಿಟ್ರು ಇದನ್ನ ಸದಂಡಿ ಸನ್ಯಾಸಿ ಮಾಡ್ಬಿಟ್ರು ಇವಾಗ ತಪಶಬ್ದದಿಂದ ಪರಿವ್ರಾಜನು ಹೇಳಿದಾನೆ ನೀವು ಅರ್ಥ ಮಾಡುವುದಾದ್ರೆ ಇಲ್ಲಿ ಕೆಳಗೆ ಅವಶಿಷ್ಟತು ಅನುಕ್ತ ಪರಿವ್ರಾಟ್ ಅಂದ್ರು ತದ್ವಾಂತ ಪರಿವ್ರಾಟ ಅವಶಿಷ್ಟ ಪರಿವ್ರಾಟ ಕೆಳಗೆ ಅಲ್ಲ ಪರಿವ್ರಾಜಕ ಉಳಿದಿದ್ದಾನೆ ಅಂದ್ರು ಪರಿವ್ರಾಜಕ ಉಳಿದಿದ್ರೆ ಅವಾಗ ಆ ಪರಿವ್ರಾಜಕ ಈ ಪರಿವ್ರಾಜಕ ಬೇರೆ ಬೇರೆ ಆಗ್ಬೇಕು ಒಬ್ಬ ಆಶ್ರಮ ಸನ್ಯಾಸಿ ಇನ್ನೊಬ್ಬ ಪರಮಹಂಸ ಸನ್ಯಾಸಿ ಈ ತಪಶಬ್ದದಿಂದ ಪರಿವ್ರಾಜಕನನ್ನು ಹೇಳಿದೆ ಅಂತ ಹೇಳಿ ಏನು ಅರ್ಥ ಮಾಡ್ತಿದ್ದಾನೆ ಅದು ಸರಿಯಾಗುವುದಿಲ್ಲ ಅಂತ ಅಂತಿದ್ದಾರೆ ಏತದ್ ಅಸತು ಆಗಲ್ಲ ಅಕಸ್ಮಾತ್ ಯಾಕಿದ್ರೆ ಪರಿವ್ರಾಜಕ ಸೇವ ನಿವೃತ್ತ ಭೇದ ಪ್ರತ್ಯಯ ಬ್ರಹ್ಮ ಸಂಸ್ಥತಾ ಸಂಭವಾತ್ ಸ ಏವ ಹಿ ಅವಶೇಷಿತ ತವೋಚಾಮ ಭೇದ ಪ್ರತ್ಯವನ್ನು ತೊಲಗಿಸಿಕೊಂಡ ಪರಿವ್ರಾಜಕನಿಗೆ ಬ್ರಹ್ಮ ಸಂಸ್ಥತೆ ಹೊಂದುವುದು ಯಾವ ಪರಿವ್ರಾಜಕ ಭೇದ ಪ್ರತ್ಯವನ್ನು ತೊಲಗಿಸಿಕೊಂಡಿದ್ದಾನೋ ಭೇದ ಪ್ರತ್ಯಯ ಅಂದ್ರೇನಾ ಒಂದು ದಿನ ಇಲ್ಲ ಅಂತಾನೆ ಬಿಡಿಬಿಡಿಯಾಗಿ ಕಾಣ್ತಾ ಇದೆ ಅಂತ ಅನ್ಕೊಳ್ಳೋದು ಈ ಪ್ರಪಂಚವಲ್ಲ ಬಿಡಿಬಿಡಿಯಾಗಿ ಕಾಣ್ತಾ ಇದೆ ನಾನು ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಇಲ್ಲ ಕೂತ್ಕೊಂಡವನು ಇದೆಲ್ಲ ಸತ್ಯ ಅನ್ನೋದೇ ಭೇದ ಪ್ರತ್ಯಯ ಇದು ಮಿಥ್ಯಾಜ್ಞಾನದಿಂದ ಆಗೋದು ತಪ್ಪಲಿಕೆಯಿಂದ ಯಾಕಂದ್ರೆ ಆತ್ಮಜ್ಞಾನವಾದವನಿಗೆ ಈ ಭೇದ ಪ್ರತ್ಯಯ ಇರೋಲ್ಲ ಇದೆಲ್ಲ ಅಳಿಸ್ಬಿಟ್ಟೆ ಆತ್ಮಜ್ಞಾನವಾಗೋದು ಆತ್ಮಜ್ಞಾನ ಆಗುವಾಗ ಹೀಗೆ ಕನಸನ್ನ ಬಾಧೆ ಮಾಡಿ ಎಚ್ಚರವಾಗುತ್ತೋ ಎಚ್ಚರವಾಗುವ ಕನಸನ್ನು ಎಚ್ಚರವನ್ನು ಎರಡು ಒಟ್ಟಿಗೆ ಅಟ್ ಟೈಮ್ ಅನುಭವಿಸೋಕ್ಕಾಗಲ್ಲ ಎಚ್ಚರವಾಗುವಾಗ ಕನಸನ್ನು ಅಳಿಸಿ ಎಚ್ಚರ ಆಗುತ್ತೆ ಆತ್ಮಜ್ಞಾನವಾಗುವಾಗ ಈ ಭೇದ ಪ್ರತಿಯನ್ನು ತೊಲಗಿಸಿಬಿಟ್ಟು ಬ್ರಹ್ಮೈವೇದಂ ಸರ್ವಂ ಆತ್ಮೀವೇದಂ ಸರ್ವಂ ನೇಹನ ನಾಸ್ತಿ ಕಿಂಚನ ಅನ್ನೋ ಅನುಭವ ಸೆಟ್ಲ್ ಆಗ್ಬಿಡ್ತಾನೆ ಅದೇ ಬ್ರಹ್ಮಜ್ಞಾನ ರಮಣ ಮಹರ್ಷಿ ಕೇಳಿದಿರಾ ರಮಣ ಮಹರ್ಷಿಗಳು ಅಂತ ಒಬ್ಬರಿದ್ರು ಸುವರ್ಣಮಲ್ಲಿ ಕೇಳಿದಿರಾ ಪರಮಹಂಸರು ರಾಮಕೃಷ್ಣ ಪರಮಹಂಸರು ಭೇದ ಪ್ರತಿಯನ್ನು ಅಳಿಸ್ಕೊಂಡವರು ಅಂದ್ರೆ ಎಲ್ಲ ಪರಮಾತ್ಮನೇ ಪರಮಾತ್ಮದ ಬೇರೆ ಏನೇನೂ ಇಲ್ಲ ಏಕಮೇವ ದ್ವಿತೀಯಂ ಬ್ರಹ್ಮ ಅದೊಂದೇ ಪರಮಾರ್ಥ ಅದೊಂದೇ ಸತ್ಯ ಅವನಿಗೆ ಬ್ರಹ್ಮ ಸಂಸ್ಥತೆ ಹೊಂದುವುದು ಎಂಬುದಾಗಿ ನಾವು ಹೇಳಿದೀವಿ ಸೇವಹಿ ಅವಶೇಷ ಅವನೊಬ್ಬರನ್ನ ಉಳಿಸ್ಕೊಂಡಿದೀವಿ ಈ ಬ್ರಹ್ಮ ಸಂಸ್ಥೋಪತತ್ವಮೇತಿ ಅನ್ನೋ ವಾಕ್ಯ ಚಾಪೆ ಹಾಕೊಳ್ಳಿ ಕಾಲಿನಾಗೆ ಬಿಟ್ಬಿಡಲ್ಲ ಅವನ್ನೇ ಉಳಿಸ್ಕೊಂಡಿದೆ ಅಂತ ನಾವು ಹೇಳಿದೀವಿ ಅವಶೇಷಿತ ಅವನೊಬ್ಬ ಬ್ಯಾಲೆನ್ಸ್ ಅವನೊಬ್ಬನ ಉಳಿಸ್ಕೊಂಡು ಈ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಅವರೆಲ್ಲ ಅವರವರ ಕರ್ಮದಿಂದ ಪುಣ್ಯಲೋಕಕ್ಕೆ ಹೋಗ್ತಾರೆ ಇವನು ಅಮೃತತ್ವ ಪಡ್ಕೊಳ್ತಾನೆ ಮೋಕ್ಷ ಪಡ್ಕೊಳ್ತಾನೆ ಮೋಕ್ಷ ಬೇರೆ ಪುಣ್ಯಲೋಕ ಬೇರೆ
ಪುಣ್ಯಲೋಕಕ್ಕೆ ಹೋಗಿ ಪಡ್ಕೋಬೇಕು. ಮೋಕ್ಷ ಇಲ್ಲಿಯೇ ಈಗಲೇ ಅನುಭವ ಬಂದ್ಬಿಡುತ್ತೆ. ಅದೇ ಈ ಇನ್ ದಿಸ್ ವೆರಿ ಜನ್ಮದಲ್ಲೇ ಈ ಬರ್ತಲ್ಲೇ ಮೋಕ್ಷ ಮಾಡ್ಬಿಡುತ್ತೆ. ಏಕತ್ವ ವಿಜ್ಞಾನವತು ಅಗ್ನಿಹೋತ್ರಾದಿ ತಪೋ ಅನಿವರ್ತೇಶ್ಚ. ಏಕತ್ವ ವಿಜ್ಞಾನವತಃ ಏಕತ್ವ ವಿಜ್ಞಾನವುಳ್ಳವನಿಗೆ ಅಗ್ನಿಹೋತ್ರಾದಿ ಹೇಗೆ ಇರೋದಿಲ್ಲವೋ ತಪವೂ ಕೂಡ ಬಿಟ್ಟಿಲ್ಲ ಅನ್ನೋದು ಆಗೋಲ್ಲ ಅಂತ ಹೇಳಿದ್ದಾರೆ. ಅಗ್ನಿಹೋತ್ರಾದಿ ತಪಸ್ಸು ನಿವೃತ್ತವಾಗಿರುತ್ತೆ ಏನ್ ಮಾಡ್ತಾ ಇದ್ದಾರೆ. ತಪೋ ನಿವೃತ್ತೇಶ್ಚ, ಅನಿವರ್ತೇಶ ಅಲ್ಲ, ತಪೋ ನಿವೃತ್ತೇಶ್ಚ. ಏಕತ್ವ ಅಗ್ನಿಹೋತ್ರಾದಿಗಳಂತೆ ಗೃಹಸ್ಥರ ಕರ್ಮದಂತೆ ಏಕತ್ವ ಜ್ಞಾನಿ ಆದವನಿಗೆ ಅಗ್ನಿಹೋತ್ರಾದಿ ಕರ್ಮ ಹೇಗೆ ನಿವೃತ್ತವಾಗಿರುತ್ತೋ ಈ ವಾನಪ್ರಸ್ಥ ಮಾಡೋ ತಪಸ್ಸು ನಿವೃತ್ತವಾಗಿರುತ್ತೆ. ಅದು ಇರಲ್ಲ ಅವನಿಗೆ. ತಪೋ ನಿವೃತ್ತೇ ಯಸ್ಮಾಕು ಕೂಡ ದೀರ್ಘವನ ಯಸ್ಮಾಕಲ್ಲ, ಅದು ದೀರ್ಘ. ಅದು ತತ್ವಜ್ಞಾನಿಗೆ ಬ್ರಹ್ಮಜ್ಞಾನಿಗೆ ಗೃಹಸ್ಥಾಶ್ರಮ ಕರ್ಮ ಹೇಗೆ ಬರಲ್ವೋ ವಾನಪ್ರಸ್ಥನ ತಪಸ್ಸು ಬರಲ್ಲ. ತಪಸ್ಸು ಹೊರಟೋಗ್ಬಿಡುತ್ತೆ. ಅದು ಒಂದು ಕರ್ತವ್ಯವೇ. ಕರ್ತವ್ಯವೆಲ್ಲ ಹೋಗ್ಬಿಡುತ್ತೆ ಅವನಿಗೆ. ಎಲ್ಲಿ ಕರ್ತವ್ಯವಿದೆಯೋ ಅಲ್ಲಿ ದ್ವೈತ ಇದೆ, ಅಲ್ಲಿ ಭೇದ ಇದೆ, ಅಲ್ಲಿ ಅಜ್ಞಾನ ಇದೆ. ನಾನು ಮಾಡುವನು ಅಂತ ಅಂದ್ಕೊಂಡ್ರೆ ಯು ಆರ್ ಇಗ್ನೋರೆನ್ಸ್, ನೀನು ಅಜ್ಞಾನಿ. ಅಜ್ಞಾನ ಕೆಲಸ. ಯಾಕಂದ್ರೆ ನಿನ್ನ ಸ್ವರೂಪದಲ್ಲಿ ಮಾಡುವನು ಅನ್ನೋದಿಲ್ಲ. ನಾನು ಅನ್ನೋದು ಮಾಡುವುದಿದೆ. ನಾನು ಅದನ್ನು ದಾಟ್ ಹೋಗ್ಬಿಟ್ರೆ, ಮೀರ್ ಹೋಗ್ಬಿಟ್ರೆ ಅಲ್ಲಿ ಏನು ಅಖಂಡ ಪರಿಪೂರ್ಣ ಸಚ್ಚಿದಾನಂದ ಸ್ವರೂಪ, ಅದು ಪರಬ್ರಹ್ಮ ಸ್ವರೂಪ. ಅವನಿಗೆ ಅಲ್ಲಿ ಏಕತ್ವ ವಿಜ್ಞಾನ ಉಳ್ಳವನಿಗೆ ಅಗ್ನಿಹೋತ್ರಾದಿಗೆ ಹೇಗಿರೋದಿಲ್ವೋ ಅದೇ ರೀತಿ ತಪಸ್ಸು ಕೂಡ ವಾನಪ್ರಸ್ಥ ಮಾಡುವಂತಹ ತಪಸ್ಸು ನಿವೃತ್ತವಾಗಿರುತ್ತೆ. ಭೇದ ಬುದ್ಧಿಮತಃ ಏವ ಹಿ ತಪಃ ಕರ್ತವ್ಯತಾ ಸ್ಯಾತ್. ಭೇದ ಬುದ್ಧಿ ಮತಃ, ಭೇದ ಬುದ್ಧಿಮಾನ್ ಷಷ್ಠಿ ಮತಃ. ಭೇದ ಬುದ್ಧಿಮಾನ್ ಭೇದ ಅಸ್ಯಾಸ್ತಿ ಇತಿ ಭೇದ ಬುದ್ಧಿ, ಭೇದ ಬುದ್ಧಿಮಾನ್ ಭೇದ ಬುದ್ಧಿ ಅಸ್ಯಾಸ್ತಿ ಇತಿ ಭೇದ ಬುದ್ಧಿಮಾನ್. ಭೇದ ಬುದ್ಧಿ ಇವನಿಗಿದೆ. ಇದು ಭೂಮಿ, ಇದು ನೀರು, ಇದು ವಾಯು, ಇದು ಅಗ್ನಿ, ಇದು ಆಕಾಶ, ಇದು ಗಿಡಮರ ಬಳ್ಳಿಗಳು, ಇದು ಪಶುಗಳು, ಇದು ಜನರು, ಇದು ವಾಹನ, ಇದು ಪಕ್ಷಿ. ಈ ದ್ವೈತ ಕಾಣುವುದಿದೆಯಲ್ಲ, ಭೇದ ಬುದ್ಧಿ ಉಳ್ಳವನು ದಸವನಿಗೆ. ಅವನಿಗೆ ತಪಸ್ಸು, ನಾ ತಪಸ್ಸು ಮಾಡಬೇಕು. ದ್ವೈತ ಭೇದ ಎಲ್ಲ ಒಂದೇ ಅರ್ಥ. ದ್ವೈತ ಎರಡರಿಂದ ಕೂಡಿದ ದ್ವೈತ. ದ್ವಿತ ದ್ವಿತ ದ್ವೈತ. ದ್ವೈತ ತದ್ಭಾವೋ ದ್ವೈತ. ದ್ವಿಧೇತಂ ದ್ವೈತಮಿತ್ತಾಹೋ ತದ್ಭಾವೋ ದ್ವೈತ ಮುಚ್ಯತೆ. ತನ್ನಾಶೀಲ ಅದ್ವೈತಂ ಪ್ರತ್ಯಕ್ ವಸ್ತು ಅಭಿಧೀಯತೆ. ಅದ್ವೈತ ಅಂದ್ರೆ ಪ್ರತ್ಯಕ್ ವಸ್ತು ಹೆಸರು. ಆತ್ಮ ಸ್ವರೂಪವೇ ಅದ್ವೈತ ಸ್ವರೂಪ. ಅವನಿಗೆ ತಪಸ್ಸು ಕರ್ತವ್ಯತಾ. ನಾನು ಇವಾಗ ಇವತ್ತು ಎದ್ದಾಯ್ತು, ಬೇಗ ಶೌಚಾದಿಗಳು ಮುಗಿಸ್ಕೊಂಡು ತಪಸ್ಸು ಕೂತ್ಕೋಬೇಕು, ತಪಸ್ಸು ಮಾಡಬೇಕು. ತಪಸ್ಸು ಮಾಡುವಾಗ ಇಷ್ಟ ದೇವತೆಯಲ್ಲಿಯೇ ಪೂರ್ತಿ ಪ್ರೇಮದಿಂದ ತಾದಾಪ್ಯದಿಂದ ಮುಳುಗಿಬಿಡ್ಬೇಕು. ಶಿವನ್ ತಪಸ್ಸು ಮಾಡ್ತಿದ್ದ ಶಿವನ್ನೋ ರಾಮನ್ನೋ ನಾರಾಯಣನೋ ಪೂರ್ಣ ಪ್ರೇಮದಿಂದ ಏಕಾತ್ಮದ ಅಲ್ಲಿ ಹೇಗೆ ಈ ಟಿವಿ ನೋಡೋರು ಅಲ್ಲಿ ಮುಳುಗಿಬಿಡ್ತಾರೋ ಅಷ್ಟು ಇನ್ವಾಲ್ವ್ಮೆಂಟ್ ಆ ಇಷ್ಟ ದೇವತೆಯಲ್ಲಿ ಪ್ರೇಮದಿಂದ ಮುಳುಗೋದೇ ತಪಸ್ಸು. ಅದು ಬಹಳ ಹೊತ್ತು ಮುಗಬೇಕು. ಬರೀ 5-10 ನಿಮಿಷ ಅಲ್ಲ, ಬೆಳಗ್ಗೆ ಕೂತು ಸಂಜೆವರೆಗೂ ಮಲಗುವರೆಗೂ, ಟಿಲ್ ಬೆಡ್ ಅಂಡ್ ಟಿಲ್ ಡೆತ್. ಅಷ್ಟು ಹಾಗೆ ಮಾಡಿದ್ರೆ ಆ ತಪಸ್ಸು ಅವರಿಗೆ ಅಂತರ್ಧಾನ ಆಗ್ಬಿಡ್ತಾನೆ, ಅಲ್ಲೇ ಡಿಸಪಿಯರ್ ಆಗ್ಬಿಡ್ತಾನೆ. ಒಂದು ವಿತಿನ್ 5 ಮಿನಿಟ್ ಕಾಶಿಲಿ ಬಿಡ್ತಾನೆ. ಅವನಿಗೆ ಎಲ್ಲ ಶಕ್ತಿ ಬಂದ್ಬಿಡುತ್ತೆ. ನೋಡ್ತೀರಾ? ಟ್ರೈ ಮಾಡ್ತೀರಾ? ಆ ಡ್ರೈವರ್ ಬಿಟ್ಬಿಡಿ. ವರುಣ ಆಯ್ತು, ವರುಣ ದೇವತೆಯನ್ನೇ ಪ್ರೇಮದಿಂದ ನೀನೇ ನನ್ನ ಸ್ವಾಮಿ, ನನ್ನ ಗುರು, ನನ್ನ ಸರ್ವಸ್ವ ಅಂದ್ರೆ ನೀನು ಸರ್ವಜ್ಞ ಸರ್ವಶಕ್ತ ಅಂತ ಹೇಳಿ ಒಂದಷ್ಟು ಗುಣಗಳನ್ನೆಲ್ಲ ಪಟ್ಟಿ ಮಾಡಿಕೊಂಡು ಅವನನ್ನ ಪ್ರೇಮದಿಂದ ಮುಳುಗಿಬಿಟ್ಟು ಅವರಲ್ಲಿ ನಿನ್ನ ಮನಸ್ಸು ಪೂರ್ತಿ ಅಲ್ಲಿ ಇದಾಗ್ಬಿಡ್ಬೇಕು. ಆಗ ಫುಲ್ ಎನರ್ಜಿ ಕಲೆಕ್ಟ್ ಆಗುತ್ತೆ. ಈ ಕಬ್ಬಿಣ ಮ್ಯಾಗ್ನೆಟ್ ಜೊತೆ ಇದ್ದೆ, ಅದು ಮ್ಯಾಗ್ನೆಟ್ ಹೀರ್ಕೊಳ್ಳುತ್ತೆ. ಹಾಗೆ ಮನಸ್ಸು ಪ್ರಪಂಚಕ್ಕೆ ಹೋದ ಶಕ್ತಿ ಕಳ್ಕೊಳ್ಳುತ್ತೆ. ದೇವತೆಯಲ್ಲಿದ್ದ ಶಕ್ತಿ ಕಲೆಕ್ಟ್ ಆಗುತ್ತೆ. ಅದಕ್ಕೆ ಶಕ್ತಿ ಕಲೆಕ್ಟ್ ಮಾಡ್ಕೋಬೇಕು. ಏತೇನ ಕರ್ಮಚ್ಛಿದ್ರೆ ಬ್ರಹ್ಮಸಂಸ್ಥತಾ ಸಾಮರ್ಥ್ಯಂ ಇತ್ಯುಕ್ತಃ. ಇಷ್ಟ ಹೇಳಿದ್ರಿಂದ ಕರ್ಮಚ್ಛಿದ್ದ ಕಾಲದಿಂದ ಬ್ರಹ್ಮಸಂಸ್ಥೆ ಆಗ್ಬೋದಲ್ಲ. ಗೃಹಸ್ಥ ಬ್ರಹ್ಮಚಾರಿ ಅನ್ನೋದು ಯಾವಾಗಲೂ ಏನು ಅದ್ಭುತ ಮಾಡೋದಲ್ಲಪ್ಪ. 9 ಗಂಟೆ ಮೇಲೆ ಸಂಜೆವರೆಗೂ ಬ್ರಹ್ಮಸಂಸ್ಥೆ ವಿಚಾರ ಮಾಡಿ ಬ್ರಹ್ಮಜ್ಞಾನ ಪಡ್ಕೋಬೋದಲ್ಲ.
ಮತ್ತು ಅಲ್ಲಗಳಿಲ್ವಲ್ಲ ಅಂತ ಈ ರೀತಿ ಎರಡು ಆಕ್ಷೇಪ ಎರಡಕ್ಕೂ ಸಹ ಕೊಟ್ಟಂಗಾಯ್ತು. ಆಗಲ್ಲ ಅಂತಾರೆ. ಕರ್ಮಚ್ಛಿದ ಕಾಲದಲ್ಲಿ ಮಾಡ್ತೀರಿ ಅಂತ ಅದು ಆಗಲ್ಲ. ನಿಷೇಧ ಮಾಡಿಲ್ಲ ಅಂತ ಒಂದೇ ಸಾಕಾಗಲ್ಲ ಅಂತಾರೆ. ಮಿಕ್ಕ ಆಶ್ರಮಗಳಿಗೆ ನಿಷೇಧ ಇಲ್ಲ ಎಂಬುದಕ್ಕೂ 6. ಏಕೆಂದ್ರೆ ಕರ್ಮವಿದ್ದವನಿಗೆ ಬ್ರಹ್ಮ ಸಂಭವಿಸುವುದಿಲ್ಲ. ಸ್ವಾಮಿಗಳ ಟಿಪ್ಪಣಿಯೇನೋ, ಕರ್ಮವಿದ್ದವನಿಗೆ ಬ್ರಹ್ಮ ಸಂಸ್ಥೆ ಸಂಭವಿಸುವುದಿಲ್ಲ, ಬ್ರಹ್ಮ ಸಂಸ್ಥೆಗೆ ಕರ್ಮ ಸಂಭವಿಸುವುದಿಲ್ಲ. ಆದ್ದರಿಂದ ಕರ್ಮವಿಲ್ಲದ ಸಂಧಿಯಲ್ಲಿ ಬ್ರಹ್ಮ ಸಂಸ್ಥೆಯಾಗುವುದೆಂಬುದು ಅಸಂಭಾವಿತ. ಮಿಕ್ಕ ಆಶ್ರಮಗಳಿಗೆ ಬ್ರಹ್ಮಲೋಕವನ್ನು ಹೇಳಿ ಅಮೃತತ್ವವನ್ನು ಬ್ರಹ್ಮ ಸಂಸ್ಥೆಗೆ ಹೇಳುವುದರಿಂದಲೇ ಅವರಿಗೆ ಬ್ರಹ್ಮ ಸಂಸ್ಥೆ ಇಲ್ಲದಂತೆ ಆಗುತ್ತದೆ ಅಂತ ಇದ್ದಾರೆ. ಸ್ವಲ್ಪ ಕಾಂಟ್ರವರ್ಸಿ ಇದು ಆಗಲ್ಲ ಅಂತ ಹೆಂಗ್ ಹೇಳ್ತಾರೆ ನಿಂಗೆ ಅರ್ಥ ಆಗಲ್ಲ. ಈಗ ಜನಕನಂತ ಬಹಳ ಉತ್ತಮ ಇದೀಪ, ಸಂಸ್ಕಾರವಂತವನು ಶ್ರದ್ಧಾ ಬಹಳ ಸಮಯ ಇದೆ. ಕರ್ತವ್ಯ ಕಾಲದಲ್ಲಿ ಕರ್ಮಾಂಶ ಮಾಡ್ತಾನೆ. 9 ಗಂಟೆಗೂ 8 ಗಂಟೆಗೂ ಕೂತ್ಕೊಳ್ತಾನೆ ಆತ್ಮಧ್ಯಾನಕ್ಕೆ. ಸಂಜೆವರೆಗೂ ಟೈಮ್ ಇದೆ. ಆತ್ಮಧ್ಯಾನ ಮಾಡಿದ್ರೆ ಆತ್ಮಜ್ಞಾನ ಆಗಲ್ಲ ಅಂತ ವಾದ ಮಾಡ್ತೀನಿ ಅಂದ್ರೆ ಅದೆಂತದಿದು? ನೀ ಯಾರು ಅದನ್ನ ಅಲ್ಗೋದಕ್ಕೆ? ಕರ್ಮಚ್ಛಿದ್ರ ಕಾಲದಲ್ಲೇ, ಕರ್ಮ ಕಾಲದಲ್ಲೇ ವಿಕ್ಷೇಪ ಅಂತ ಬೇಡ. ಇದು ಕರ್ಮ ಬಿಟ್ಟಾಗ ಏಕಾಗ್ರತೆಯಿಂದ ಧ್ಯಾನ ಮಾಡಬಹುದಲ್ಲ. ಆಗಲೂ ಆಗಲ್ಲ ಅಂತಂತೀನಿ ಅಂದ್ರೆ ಇದು ಸಾಹಸ ಮಾತಾಗತ್ತಪ್ಪ. ಭಾಷ್ಯಕಾರರು ಬಹಳ ಧೈರ್ಯ ಹೇಳ್ಬಿಟ್ಟಿದ್ದಾರೆ ಆಗಲ್ಲ ಅಂತ. ಆ ಬುದ್ಧಿ ನಿಂಗೆ ಇರೋದ್ರಿಂದ ಆಗಲ್ಲ ಅಂತ. ಬುದ್ಧಿಯ ಬಿಟ್ಕೊಂಡು ಅವನಿಗೆ ಗೊತ್ತಿದೆ ಇದು ನಾನು ಇನ್ನೂ ತಿಳ್ಕೊಂಡಿಲ್ಲವಾದ್ರಿಂದ ಕರ್ಮ ಮಾಡ್ತಿದ್ದೀನಿ. ಕರ್ಮ ಮಾಡೋ ಕಾಲ ಕರ್ಮ ಮಾಡ್ತಾ ಇದ್ದು ಆಮೇಲೆ ನಾನು ಯಾರು ಮತ್ತೆ ವಿಚಾರ ಮಾಡ್ತೀನಪ್ಪ. ನಾನು ಗಣಿತವನ್ನ ಏನೋ ಒಂದು ಮಾಡ್ತಿರ್ಬೇಕಾದ್ರೆ ಲೆಕ್ಕ ಮಾಡಕ್ಕಾಗಲ್ಲ. ಏನೋ ಒಂದು ಮಾಡ್ತಾ ಇದ್ದೆ, ಅಡಿಗೆ ಮಾಡ್ತಿದ್ದೆ, ಕೆಲಸ ಮಾಡ್ತಿದ್ದೆ, ಲೆಕ್ಕ ಮಾಡಕ್ಕಾಗಲ್ಲ. ಅದೆಲ್ಲ ಮಾಡ್ಬಿಟ್ಟು ಕೂತ್ಕೊಂಡ್ರೆ ಲೆಕ್ಕ ಮಾಡಕ್ಕಾಗಲ್ಲ ಅಂತಂದ್ರೆ ಅರ್ಥ ಏನು? ಮಾಡಕ್ಕೆ ಕೂತ್ಕೊಂಡಾಗ ಆಗ್ಲೂ ನಿಮ್ಗೆ ಲೆಕ್ಕ ಮಾಡಕ್ಕಾಗಲ್ಲ ಅಂದ್ರೆ ಲೆಕ್ಕ ಮಾಡಕ್ ಯಾಕಿರಲ್ಲ? ಏನಾಗುತ್ತೆ ಏಕಾಗುತ್ತೆ? ಅಲ್ಲ ಬೈ ಲೆಕ್ಕ ಮಾಡ್ತಿಲ್ವಾ ಬೇರೆಯವ್ರಲ್ಲ? ಅಲ್ಲ ದಡ್ರು ಮಾಡಕ್ಕಾಗಲ್ಲ, ಆ ವಿಷಯ ಬೇರೆ. ಬುದ್ಧಿವಂತ ಮಾಡ್ತಾರಲ್ಲ, ಏನೋ ಲೆಕ್ಕ ಸರಿಯಮ್ಮ, ಬೇರೆ ತರಹದ ವಿಷಯ ಬೇರೆ. ದೃಷ್ಟಾಂತ ಕೊಡ್ತಾ ಇದ್ದೀನಿ. ಹೇಗೆ ನಾವು ಏನಾಗ್ತಿದ್ವಿ ಅವನಿಗೆ ಕಾಲ ಕರ್ಮಾನುಷ್ಠಾನವಿಲ್ಲದೆ ಇರುವ ಕಾಲ, ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ಮಧ್ಯಾಹ್ನ ಊಟದ ಮೇಲೆ ವಿಜಯದ ಮೇಲೆ, ಆ ಟೈಮಲ್ಲಿ ಬ್ರಹ್ಮ ಸಂಸ್ಥೆ ಪಡ್ಕೋಬಹುದಲ್ಲ, ಆ ಸಾಮರ್ಥ್ಯ ಬರ್ಬೋದಲ್ಲ, ಅದಕ್ಕೂ ಉತ್ಸಾಹ ಕೊಟ್ವಿ. ಮತ್ತು ಅಲ್ಲಗಲ್ದಿಲ್ವಲ್ಲ, ಆಗ್ಬಾರ್ದು ಅಂತ ಹೇಳಿದಲ್ಲ, ಅದಕ್ಕೂ ಉತ್ಸಾಹ ಕೊಟ್ಟಂಗ ಆಯ್ತು ಅಂದ್ಬಿಟ್ಟು. ತಥಾ ಜ್ಞಾನವಾನೇವ ನಿವೃತ್ತ ಕರ್ಮ ಪರಿವ್ರಾಡಿತಿ ಜ್ಞಾನವೈಯರ್ಥ ಪ್ರಸ್ತುಕ್ತಂ. ಹಾಗೆ ಜ್ಞಾನವುಳ್ಳವನಾಗಿ ಕರ್ಮವನ್ನು ಬಿಟ್ಟವನೇ ಪರಿವ್ರಾಜಕನಾದ್ರಿಂದ ಜ್ಞಾನ ವ್ಯರ್ಥೆಂಬ ಪೂರ್ವಕಕ್ಕೂ ಉತ್ಸಾಹ ಕೊಟ್ಟಂಗಾಯಿತು. ಜ್ಞಾನವಿಲ್ಲದ ಆಶ್ರಮ ಮಾತ್ರದವನಿಗೂ ಆಗುವುದೆಂದಿದ್ದರೆ ಜ್ಞಾನ ವ್ಯರ್ಥವಾಗುತ್ತಿತ್ತು ಎಂದು ಭಾವ. ಜ್ಞಾನವಿಲ್ಲದೇನೆ ಆ ಆಶ್ರಮ ಅಂತದವರೆಗೂ ಅಮೃತತ್ವ ಆಗುತ್ತೆ ಅಂದ್ರೆ ಜ್ಞಾನ ವ್ಯರ್ಥ. ಆದರೆ ಇಲ್ಲಿ ಬ್ರಹ್ಮ ಸಂಸ್ಥೆಯನ್ನು ಅಮೃತತ್ವವನ್ನು ಪಡೆಯುತ್ತಾನೆ ಎಂದಿರುವುದು ಪ್ರಣವಾರ್ಥವಾದ ಬ್ರಹ್ಮವನ್ನು ಬಲ್ಲ ಜ್ಞಾನಿಯಾದ ಪರಮಹಂಸದ ವಿಷಯವೇ ಆದರೂ ಬ್ರಹ್ಮ ಸಂಸ್ಥತ್ವವನ್ನು ಹೊಗಳಿರುವುದರಿಂದ ಇದು ಕರ್ತವ್ಯ ಎಂದು ಹೇಳಿದಂತೆ ಆಗಿದೆ. ಈ ಕರ್ತವ್ಯತ್ವವು ಖರ್ಚುವಿಲ್ಲದೆ ಸಂಭವಿಸುವುದಿಲ್ಲವಾದ್ದರಿಂದ ಅನಾತ್ಮಜ್ಞಾನಾದ ತಪ್ಪಾಗ್ಬಿಟ್ಟಿದೆ. ಅನಾತ್ಮಜ್ಞಾನಾದ ಆಗಬೇಕು, ಅನಾತ್ಮಜ್ಞಾನಾದ ಆಗ್ಬಿಟ್ಟಿದೆ. ಇಂಗ್ಲಿಷ್ ಹಾಗಿದೆಯಾ? ಅನಾತ್ಮಜ್ಞನಾದ ಮುಕ್ಷುವು ಟಿಪ್ಪಣಿ ಅನಾತ್ಮಜ್ಞನಾದ ಮುಕ್ಷುವು ಆಗ್ಬೇಕು. ಅನಾತ್ಮಜ್ಞಾನಾದ ಅಂದ್ಬಿಡಿದೆ. ಪೆನ್ನಿಲ್ಲ, ಮಾಡುವುದಕ್ಕೆ ಅಧಿಕಾರಿಯಿಂದ ಆಗುತ್ತದೆ. ಆದ್ದರಿಂದ ಅಮೃತತ್ವ ಕಾಮನಾದವನು ಬ್ರಹ್ಮಹಂಸನಾಗಬೇಕು, ಓಂಕಾರೋಪಾಸನೆ ಮಾಡಬೇಕು ಎಂದು ವಿಧಿಯೂ ಏರ್ಪಡುತ್ತದೆ. ಮುಂದಿನ ಖಂಡಿಕೆಯಲ್ಲಿ ಓಂಕಾರ ಹೊಳೆಯೋದಕ್ಕೆ ಇದೇ ಕಾರಣ. ಈ ನ್ಯಾಯವನ್ನು ಗೀತಾ ಭಾಷೆಯಲ್ಲಿ ಕಾಣಬಹುದು. ವಿದೇಶಿಗಳಿಗೂ ಸರ್ವಮಂದಾಸಪೂರ್ವಕವಾಗಿ ಸಂರಕ್ಷಣಾಗಿರುವುದು ವೇದವೆಂಬುದಕ್ಕೆ ಗೀತಾ ಭಾಷೆ ನೋಡಿ. ಅದು ವಿದೇಶಿಗಳಿಗೆ ಸರಿ. ನನ್ನ ಪ್ರಶ್ನೆ, ಜ್ಞಾನವುಳ್ಳವನಾಗಿ ಕರ್ಮವನ್ನು ಬಿಟ್ಟಿರುವವನೇ ಪರಿವ್ರಾಜಕನು ಅಂತಂದ್ರೆ ಇದು ಯಾಕೆ ಗೃಹಸ್ಥನಿಗೆ ಆಗಲ್ಲ ಅಂತ ಹಠ ಮಾಡ್ತೀರಾ ಅಂತೀನಿ ನಾನು. ಇದೇನು ಜ್ಞಾನವಾನಿವ ನಿವೃತ್ತ ಕರ್ಮ ಕರೆಕ್ಟು. ಯಾರು ಜ್ಞಾನವಂತನೋ ಅವನು ಕರ್ಮ ಬಿಟ್ಟವನು,
ಜ್ಞಾನವಂತನ ಕರ್ಮ ಬಿಟ್ಟವನು ಅಂತ ಹೇಳಿ ಅದಕ್ಕೆ ಆಶ್ರಮಕ್ಕೂ ಅದಕ್ಕೆ ಯಾಕೆ ಲಿಂಕ್ ಹಾಕ್ತೀರ ನೀವು? ಯಾರಾದ್ರೂ ಜ್ಞಾನವಂತನಾದ ನಿಮಿತ್ತ ಕರ್ಮ ಅವನೇ ಪರಿವ್ರಾಜಕರು ಹೇಳ್ಕೊಳ್ಳಿ. ಅವ ಜ್ಞಾನ ವೈಯಸ್ಸಿಕ್ಕೂ ಜ್ಞಾನ ವ್ಯರ್ಥ ಆಯ್ತಲ್ಲ ಅಂದೇನು ಬರಲ್ಲ. ಜ್ಞಾನವಂತರಾದ್ರೂ ಮೋಕ್ಷ ಪಡ್ಕೊಂಡೇ ಪಡ್ಕೊಳ್ತಾನೆ. ಜ್ಞಾನ ವೈಯಸ್ಸ ಪ್ರಶ್ನೆ ಬಂದೇ ಇಲ್ಲಪ್ಪ. ಯಾಕೆ ಪ್ರಶ್ನೆ ಹಾಕೊಡ್ರಪ್ಪ? ಜ್ಞಾನ ವ್ಯರ್ಥ ಆಗುತ್ತಕ್ಕೂ ಉತ್ಸಾಹ ಕೊಟ್ಟ ಜ್ಞಾನ ದಂಡ ಆಗುತ್ತೆ. ಅಲ್ಲೇ ಅವ್ನು ಏನಂದ್ಬಿಟ್ಟ, ಸನ್ಯಾಸಿಗೆ ಮೋಕ್ಷ ಅಂತ ಅಂದ್ಬಿಟ್ರೆ ಸನ್ಯಾಸಾಶ್ರಮ ತಗೊಂಡ್ಬಿಟ್ರೆ ಮೋಕ್ಷ ಅಂತ ಆಗ್ಬಿಡುತ್ತೆ, ಜ್ಞಾನ ದಂಡ ಆಗುತ್ತೆ ಪ್ರಶ್ನೆ ಮಾಡಿದ್ದ ಅವನು. ಅವನ ಆಕ್ಷೇಪ ಏನ್ ಮಾಡಿದ್ದ, ನೀವು ಯಾರಿಗಾದ್ರೂ ಆತ್ಮಜ್ಞಾನ ಆಗತ್ತೆ ಎಂದು ಒಪ್ಕೊಳಕ್ಕಾಗ್ಬೋದು, ಹಾಗಿಲ್ಲದೆ ಸನ್ಯಾಸಿಗೆ ಬ್ರಹ್ಮ ಸಂಸ್ಥತ ಅವನಿಗೆ ಮೋಕ್ಷ ಅಂತ ಅನ್ನೋದ್ರೆ ಆಶ್ರಮ ಮಾತ್ರಕ್ಕೆ ನೀವು ಮೋಕ್ಷ ಅಂತ ಅಂದ್ಬಿಟ್ರೆ ಜ್ಞಾನ ದಂಡ ಆಗತ್ತಲ್ಲ ಅಂತ ಹೇಳಿ ಉತ್ಸಾಹ ಕೊಡ್ತಾ ಇದ್ದಾರೆ. ಜ್ಞಾನವಂತನೇ ಪರಿವ್ರಾಜಕ, ಅವನಿಗೆ ಮೋಕ್ಷ ಅಂತ ಆದ್ರಿಂದ ಜ್ಞಾನವೇ ವ್ಯರ್ಥವಲ್ಲ ಅಂತ ಇದ್ದಾರೆ. ಸ್ವಲ್ಪ ಇಲ್ಲಿ ಇದಾಗಿತ್ತು. ಯತ್ನೋಕ್ತಂ ಯವರಾಹಾದಿಮದು ಪರಿವ್ರಾಜಕೇನ ರೂಢೋ ಬ್ರಹ್ಮ ಸಂಸ್ಥೆ ಇತಿ ಪರಿಹೃತಂ. ಯಾವ ವರಾಹಾದಿ ಶಬ್ದವಿದೆ ಅದೊಂದಿದೆ, ಹೌದು. ಬ್ರಹ್ಮ ಸಂಸ್ಥಾನ ಶಬ್ದ ಯಾವ ಅಂದ್ರೆ ಒಂದು ಗೋಧಿ, ವರಾಹ ಅಂದ್ರೆ ಹಂದಿ, ಅದು ರೂಢಿ. ರೂಢಿ ಗೌಣ ಅಂತ ಕೇಳಿದ್ರ, ರೂಢ್ಯರ್ಥ ಗೌಣಾರ್ಥ ಅಂತ ಎರಡು ಅರ್ಥ. ಹೇಗೆ ಅಂದ್ರೆ ಇವಾಗ ಕೆಲವು ಇದಕ್ಕೆ ಹೇಳ್ತಾರೆ, ಹಕ್ಕಿಗೆ ದ್ವಿಜ ಅಂತಾರೆ, ಬರ್ಡ್ಸ್ ಹಕ್ಕಿಗೆ. ಹೇಗೆ ದ್ವಿಹಿ ಜಾಯತೆ ದ್ವಿಜ, ಎರಡು ಸಲ ಹುಟ್ಟುತ್ತೆ. ಮೊಟ್ಟೆಯನ್ನು ಒಂದ್ಸಲ ಹುಟ್ಟುತ್ತೆ, ಆ ಮೊಟ್ಟೆ ಹೊಡ್ಕೊಂಡು ಇನ್ನೊಂದ್ಸಲ ಬರುತ್ತೆ, ದ್ವಿಜ ಅಂತ. ಪಂಕಜ, ಪಂಕಜಾತಂ ಪಂಕಜಂ, ಪಂಕ ಅಂದ್ರೆ ಕೊಚ್ಚೆ, ಕೊಚ್ಚೆಯಲ್ಲಿ ಹುಟ್ಟಿದ್ದು ಪಂಕಜ, ಯಾವುದೋ ಕಮಲ, ಅದು ಯೌಗಿಕ ಅರ್ಥ. ರೂಢ್ಯರ್ಥ ಏನು, ಅಗ್ನಿ ಬೆಂಕಿ ಇದೆಯಲ್ಲ, ನೀರು ಬೆಂಕಿ, ಇದು ರೂಢಿ, ಅದು ಯೌಗಿಕ ಅರ್ಥ ಅಲ್ಲ. ಬೆಂಕಿ ಸುಡೋ ಇದ ವಸ್ತು ಬೆಂಕಿ, ಕುಡಿಯುವಂತ ಇದು ಜಲ ನೀರು, ಅದು ರೂಢಿ. ರೂಢ್ಯರ್ಥ ಹೇಳ್ತಾರ ಟ್ರಾಕ್ಟರ್ ಅಂತಾರೆ. ಟ್ರಾಕ್ಟರ್ ಕೇಳಿದ್ರೆ ಟ್ರಾಕ್ಟರ್, ಯಾಕೆ ಟ್ರಾಕ್ಟರ್ ಹೇಳ್ತಾರೆ ಗೊತ್ತಾ? ಟ್ರಾ 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 ಅಂತ ಶಬ್ದ ಮಾಡ್ತಾರೆ. ನೀವು ಟ್ರಾ 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 ಕರೋದು ಟ್ರಾಕ್ಟರ್ ಅಂತಾರೆ. ದೋಸೆ ಯಾಕಂದ್ರೆ ಗೊತ್ತಾ? ದೋಸೆ, ದೋಸೈ, ಹಾಗೆ ಸೈ ಇರುತ್ತೆ. ಆಮೇಲೆ ಕುರ್ಚಿ ಅದೆಲ್ಲ ಇದಲ್ಲ, ರೂಢಿ, ಅದು ಹಾಗೆ ಇಟ್ಬಿಡೋದು, ಯೌಗಿಕ ಅಲ್ಲ. ಇವು ಚೀಫ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟ್ರು ಅದೆಲ್ಲ ಇದಲ್ಲ, ರೂಢಿ ಅಲ್ಲ, ಅದಾಗ ಬರೋರ್ಗೆಲ್ಲ ಹೆಸರು. ಹಾಗೆ ಇಲ್ಲಿ ಬ್ರಹ್ಮ ಸಂಸ್ಥಾನದು ಯಾವುದೇ ಒಂದು ಜನಾಂಗಕ್ಕೆ ಹೆಸರಲ್ಲ. ತತ್ವಜ್ಞಾನ ಮಾಡ್ಕೊಂಡಲ್ಲ ಬ್ರಹ್ಮ ಸಂಸ್ಥಾ. ಯಾವ ವರಾಹ ಅನ್ನೋದು ಹೇಗೆ ರೂಢಿ ಶಬ್ದವೋ ಆ ರೀತಿ ಬ್ರಹ್ಮ ಸಂಸ್ಥಾನ ಪದ ಪರಿವ್ರಾಜಕ ರೂಢಿಯಾಗಿಲ್ಲ. ನೀವು ರೂಢಿ ಮಾಡ್ತಿದ್ದೀರಾ. ಶಂಕರಾಚಾರ್ಯ ಏನ್ ಮಾಡ್ತಿದ್ದಾರೆ, ಪರಿವ್ರಾಜಕ ಈಕ್ವಲ್ ಟು ಬ್ರಹ್ಮ ಸಂಸ್ಥಾ, ಬ್ರಹ್ಮ ಸಂಸ್ಥಾ ಈಕ್ವಲ್ ಟು ಪರಿವ್ರಾಜಕ ಅಂತ ಬಂದ್ಬಿಟ್ಟು ಎರಡು ಒಂದ್ ಮಾಡ್ಬಿಡಿ, ಈಕ್ವೇಶನ್ ಮಾಡ್ತಾ ಇದ್ದಾರೆ. ಪರಿವ್ರಾಜಕ ಬ್ರಹ್ಮ ಸಂಸ್ಥಾ ಒಂದ್ ಮಾಡ್ತಾ ಇದ್ದಾರೆ. ಇದು ಹಾಗಿಲ್ವಲ್ಲ ಅಂತ ಅಂದಲ್ಲ, ತತ್ ಪರಿಹೃತ ನನಗೂ ಉತ್ಸಾಹ ಕೊಟ್ಟಂಗೆ ಆಯ್ತು ಅಂದ್ರು. ಯಾಕಂದ್ರೆ ತ್ವಷ್ಟೀವ ಬ್ರಹ್ಮ ಸಂಸ್ಥಾ ಸಂಭವ ನಾಣ್ಯ ಇದೆ. ಇದು ಸ್ವಲ್ಪ ಉದ್ಧರಣ ಆಗುತ್ತೆ. ಬ್ರಹ್ಮ ಸಂಸ್ಥತೆ ಸನ್ಯಾಸಿಗೆ ಆಗೋದು ಬೇರೆಯವ್ರಿಗೆ ಆಗಲ್ಲ ಅಂದ್ಬಿಟ್ರೆ ಅವಾಗ ನೀವು ಸರ್ವೇಶಾಂ ಬ್ರಹ್ಮಜ್ಞಾನ ಅಧಿಕಾರ ಹಾಕಿ ಬಿದ್ದೋಯ್ತು. ಸ್ತ್ರೀ ಶುದ್ಧಾದಿಗಳಿಗೆ ಬ್ರಹ್ಮಜ್ಞಾನ ಆಗಲ್ಲ ಅಂತ ಬಿಡುತ್ತೆ. ಅವಾಗ ತಸ್ಸೀವ ಬ್ರಹ್ಮ ಸಂಸ್ಥತಾ ದರ್ಶನ ಸಂಭವಾತ್ ಅಂದ್ರೆ ತಸ್ಸೀವ ಬ್ರಹ್ಮ ಸಂಸ್ಥತಾ ಸಂಭವಾತ್ ನಾ ಅನ್ಯಸ್ಯ ತಸ್ಸೀವ ಕಸ್ಸೀವ ಪರಿವ್ರಾಜಕಸ್ಯ. ಪರಿವ್ರಾಜಕಸ್ಸೀವ ಅಂದ್ಬಿಟ್ರೆ ಅವಾಗ ಏನ್ ಮಾಡ್ಬೇಕು, ಯಾರು ಅದಕ್ಕಾಗಿ ಎಲ್ಲೊಂದು ಬಿಟ್ಟು ಕೂತಿದಾರೋ ಅವ್ರನ್ನೆಲ್ಲ ಪರಿವ್ರಾಜಕರು ಅನ್ಬೇಕು. ಅವಾಗ ಅದನ್ನು ಯೌಗಿಕ ಮಾಡು. ಪರಿವ್ರಾಜಕರು ಅಂದ್ರೆ ಸನ್ಯಾಸ ಯಾವುದೋ ಒಂದು ಬ್ರಾಹ್ಮಣ ಜನಾಂಗದಲ್ಲಿ ಮಾಡೋ ಸನ್ಯಾಸ ಅಂತ ಇಟ್ಕೋಬೇಡ. ಆತ್ಮಜ್ಞಾನಕ್ಕಾಗಿ ಫುಲ್ ಡಿವೋಟ್ ಯಾರಾಗ್ತಾರೋ ಅವರೆಲ್ಲ ಪರಿವ್ರಾಜಕರು ಅಂತಂದ್ರೆ ಅವ್ರಿಗೆ ಆಗತ್ತೆ ಅಂತ ಅರ್ಥ ಮಾಡು. ಆಲ್ರೆಡಿ ಓಕೆ, ಅದು ಪರವಾಗಿಲ್ಲ. ನೀವು ಹಾಗಿಲ್ಲೇನಿಗೆ ಪರಿವ್ರಾಜಕ ಅಂದ್ರೆ ಸನ್ಯಾಸಿ, ಸನ್ಯಾಸಿ ಅಂತಂದ್ರೆ ಅದು ಕ್ರಮವಾಗಿ ಬ್ರಾಹ್ಮಣ ತ್ರೈವರ್ಣಿಕರಿಗೆ ಇರೋದು ಅಂತ ಮಾಡ್ಬಿಟ್ರೆ ಅವನಿಗೆ ಬ್ರಹ್ಮ ಸಂಸ್ಥತೆ ಅಂತ ಅಂದ್ಬಿಟ್ರೆ ಸ್ತ್ರೀಯರಿಗೂ ಇಲ್ಲ, ಶುದ್ಧಾದಿಗೂ ಇಲ್ಲ, ಯಾರಿಗೂ ಆಗಲ್ಲ ಅಂತ ಬಿಡ್ತಾರೆ. ಬ್ರಹ್ಮಜ್ಞಾನ ತಪ್ಪಾಗ್ಬಿಡ್ತಾವಲ್ಲ. ಸರ್ವೇಶಾಂ ಆತ್ಮಜ್ಞಾನಿ ಅಧಿಕಾರ ನೀವೇ ಎಷ್ಟೊಕ್ಕಳು ಹೇಳಿದ್ದೀರಾ. ಆದ್ರಿಂದ ಇದಕ್ಕೆ ಏನ್ ಅರ್ಥ ಮಾಡ್ಬೇಕಾಗತ್ತೆ, ತಸ್ಸೀವ ಇತ್ಯುಕ್ತೆ ಯಹ ಆತ್ಮಜ್ಞಾನಾರ್ಥಮೇವ ನಿರಂತರಂ ಪ್ರಯತ್ನ ಕರೋತಿ ಸಹ ಪರಿವ್ರಾಟ್ ಪರಿವ್ರಾಜಕ.
ತಸ್ಯ ಅದು ಹಾಗರ್ಥ ಹೋಗುತ್ತೆ. ಯತ್ಪುನರುಕ್ತಂ ರೂಢ ಶಬ್ದ ನಿಮಿತ್ತ ನೋಪಾದತೆ ಇದೆ. ರೂಢ ಶಬ್ದ ನಿಮಿತ್ತ ತಗೊಳ್ಳಲ್ಲ ಅಂತ. ನಿಮಿತ್ತ ತಗೊಳ್ಳೋದು ಯೌಗಿಕ ಶಬ್ದ. ರೂಢ ಶಬ್ದ ನಿಮಿತ್ತ ತಗೊಳ್ಳಲ್ಲ. ನೀರು ಯಾಕೆ ನೀರು ಅಂತಾರೆ ಅಂದ್ರೆ ನೀರು ಅಂತಾರೆ ಅಷ್ಟೇ. ಬೆಂಕಿ ಯಾಕೆ ನಿಮಿತ್ತ ಇಲ್ಲ. ಆದ್ರೆ ಕೆಲವು ಅಂತಾರೆ, ಕೆಲವು ನಿಮಿತ್ತ ಉಂಟು. ಏನ್ ನಿಮಿತ್ತ? ಕೆಲವಕ್ಕೆ ಡ್ಯಾನ್ಸರ್ ನಿಮಿತ್ತ ಉಂಟು, ಅವರು ಡ್ಯಾನ್ಸರ್. ಇವರು ಡಾಕ್ಟರ್ ನಿಮಿತ್ತ. ಡಾಕ್ಟರ್ ಹೆಸರಲ್ಲ, ಆ ವೈದ್ಯ ಕರ್ಮ ಮಾಡೋರಿಗೆ ಡಾಕ್ಟರ್, ಡ್ಯಾನ್ಸ್ ಕರ್ಮ ಮಾಡೋರಿಗೆ ಡ್ಯಾನ್ಸರ್, ಆ ಪೌರೋಹಿತ್ಯ ಕರ್ಮ ಮಾಡೋರು ಪುರೋಹಿತರು. ನಿಮಿತ್ತ ತಗೊಳತ್ತೆ. ನಿಮಿತ್ತ ಅಂದ್ರೆ ಏನೋ ಒಂದು ಕಾರಣ. ರೂಢಿ ಶಬ್ದ ನಿಮಿತ್ತ ತಗೊಳ್ಳಲ್ಲ ಅಂತಂದ ಅವನು. ನಿಮಿತ್ತ ತಗೊಳ್ಳೋದು ರೂಢಿ ಶಬ್ದ ಅಲ್ಲ, ರೂಢಿ ಶಬ್ದ ನಿಮಿತ್ತ ತಗೊಳ್ಳಲ್ಲ ಅಂತಂದ. ಇದು ಭಾಷೆಗಳು ಹಾಗೇನಿಲ್ಲ ಅಂದ್ರು. ಯಾಕೆಂದ್ರೆ ಗೃಹಸ್ಥ ತಕ್ಷ ಪರಿವ್ರಾಜಕಾದಿ ಶಬ್ದ ದರ್ಶನ. ಗೃಹಸ್ಥಿತಿ ಪಾರಿವ್ರಾಜ್ಯ ತಕ್ಷಣಾದಿ ನಿಮಿತ್ತೋಪಾದಾನ ಅವೇ ಗೃಹಸ್ಥ ಪರಿವ್ರಾಜಕವು ಆಶ್ರಮ ವಿಶೇಷ. ವಿಶಿಷ್ಟ ಜಾತಿಮತಿ ಚಕ್ಷಾ ಇತಿ ರೂಢ ದೃಶ್ಯಂತೆ ಶಬ್ದ. ಅವನಿಂದ ಏನಿಲ್ಲಪ್ಪ, ರೂಢ ಶಬ್ದ ನಿಮಿತ್ತ ತಗೊಳ್ಳಲ್ಲ ಅಂತಿದೆ. ಇವಾಗ ಗೃಹಸ್ಥ ಅನ್ನೋದು ರೂಢಿ ಇದೆ. ತಕ್ಷ ಗೃಹಸ್ಥ, ಆಮೇಲೆ ಪರಿವ್ರಾಜಕ ಅದು ರೂಢಿ ಸನ್ಯಾಸಿಗೆ. ತಕ್ಷ ಅಂದ್ರೆ ಬಡಗಿ, ಕಾರ್ಪೆಂಟರ್. ಕಾರ್ಪೆಂಟರ್ ತಕ್ಷ ಅಂತಾರೆ. ಗೃಹಸ್ಥನೇನ ಮ್ಯಾರೇಜ್ ಪರ್ಸನ್, ಮದುವೆ ಆಗಿರೋ ಮನುಷ್ಯ. ಮದುವೆ ಆಗಿರುವವನು ಹೆಂಡತಿ ಜೊತೆ ಇದ್ಕೊಂಡು ಏನಮ್ಮ ನೀವು ಪರಿವ್ರಾಜಕ ತಕ್ಷ ಮುಂತಾದ ಶಬ್ದಗಳಿದೆಯಲ್ಲ, ಅದು ಗೃಹಸ್ಥಿತಿ ಮನೇಲಿರೋದು ಅನ್ನೋದ್ರಿಂದ ಬಂದದ್ದು ಗೃಹಸ್ಥ ಅಂತ. ಆದ್ರೆ ಮನೆಯಲ್ಲ ಗೃಹಸ್ಥ ಅಲ್ಲ, ಬರೀ ಮನೇಲೆ ಬೀದಿಲಿಲ್ಲ ಗೃಹಸ್ಥ ಅಲ್ಲ. ಟೆಕ್ನಿಕಲ್ ತಕ್ಷ ತನೂಕ ಕೆತ್ತೋದು, ಆ ಮರವನ್ನು ಸಣ್ಣ ಮಾಡ್ತಾನೆ, ಉಜ್ಜಿ ಕೆತ್ತಿ ಅದಕ್ಕೆ ತಕ್ಷ ಅಂತ. ತಕ್ಷ ತಕ್ಷ ತನೂಕ ಧಾತು. ಅವ್ನು ದಪ್ಪ ಮಾಡಲ್ಲ, ಸಣ್ಣ ಮಾಡ್ತಾನೆ. ಏನ್ ಮರ ಕೊಟ್ಟು ಒಂದು 4-3 ತೀರ್ ಕೊಟ್ರು ಮತ್ತೆ ಮುಜ್ಗಳು ಹೊಡಿತಾನೆ, ಮಜ್ ಮಾಡ್ತಾನೆ ಹೊಟ್ಟು. ದಪ್ಪ ಮಾಡಕ್ ಅವನಾಗಲ್ಲ, ಸಣ್ಣ ಮಾಡೋದ್ರ ಕೆಲಸ. ಈ 3 ಶಬ್ದ ಗೃಹಸ್ಥ, ಪರಿವ್ರಾಜಕ, ತಕ್ಷ ಅಂತ ಶಬ್ದ ರೂಢಿಯಾಗಿದ್ರು ಕೂಡ ಆ ಮನೇಲಿದ್ದವ್ರಿಗೆ ಗೃಹಸ್ಥ ಬರೋಲ್ಲ. ಅಂದ್ರೆ ನಾನು ಒಂದು ಉಳಿ ಕೆತ್ಬಿಟ್ಟಿಲ್ಲ, ಬಡಿಗೆ ಆಗಲ್ಲ. ನಾನು 1-2 ಸಲ ಉಳಿ ತಗೊಂಡು ಏನೋ ಒಂದು ಕೆತ್ತ ಮಾಡ್ಬಿಟ್ಟು ನಾನು ಬಡಿಗೆ ಆಗ್ಬಿಡಲ್ಲ. ಅದೇ ಅವನಿಗೆ ಆ ಕೆಲಸ ಮಾಡೋದ್ಲೆ ಆ ಶಬ್ದ ಬಂದಿರೋದು. ಬಡಗಿಗೆ ನಾ ಬಡಗಿ ಅಂತೀವಿ ಕನ್ನಡದಲ್ಲಿ, ಇಂಗ್ಲಿಷಲ್ಲಿ ಕಾರ್ಪೆಂಟರ್ ಅಂತಿದ್ದೀನಿ. ವೃತ್ತಿ ಕರ್ಮ, ವೃತ್ತಿ ಬದುಕು. ಗೃಹಸ್ಥಿತಿಯನ್ನು ಮನೇಲಿರೋದು, ಪರಿವ್ರಾಜಕ ಅಂದ್ರೆ ತಕ್ಷಣ ಅದು ಕೆತ್ತೋದು ಅಂತ ನಿಮಿತ್ತ ಅಂತ ಇದ್ಕೊಂಡ್ರು ಕೂಡ ವೃತ್ತಿನ ಬದುಕು ಅಲ್ಲ. ಜಾಬದ ಕೆಲಸ, ವೃತ್ತಿಯಿಂದ ಕೆಲಸನೇ, ಬದುಕಲ್ಲ. ವೃತ್ತಿಯಿಂದ ವ್ಯಾಪಾರ ಕೆಲಸ, ವ್ಯಾಪಾರದ ವೃತ್ತಿ, ಪ್ರೊಫೆಷನ್ ಕರೆಕ್ಟ್. ಮನೆಯಲ್ಲಿರೋದು, ಪರಿವ್ರಾಜಕನಾಗೋದು, ಕೆತ್ತೋದು ನಿಮಿತ್ತದಿಂದ ಬಂದಿದ್ರು. ಆದ್ರೆ ಗೃಹಸ್ಥ ಪರಿವ್ರಾಜಕ ಅನ್ನೋ ಶಬ್ದ ಒಂದು ಆಶ್ರಮ ವಿಶೇಷ ಇರುತ್ತೆ. ಫ್ಯಾಮಿಲಿ ಇದ್ದವನು ಗೃಹಸ್ಥ, ಕಾವಿ ಬಟ್ಟೆ ಒಟ್ಟು ಹೋದವನು, ತಲೆ ಬಳಸ್ಕೊಂಡು ಮತ್ತೆ ಸನ್ಯಾಸಿ ಅಂತ. ಆಮೇಲೆ ಒಂದು ಜಾತಿ ಕೆತ್ತೋದು ಅನ್ನೋ ಜಾತಿ ಇರುವಂತಹ ಒಂದು ಜನಾಂಗಕ್ಕೆ ಬಡಗಿ, ಕಾರ್ಪೆಂಟ್ರು ಈ ರೀತಿ ಬಂದಿದೆ. ರೂಢಿ ಆದ್ರೂ ಕೂಡ ನಿಮಿತ್ತ ತಗೊಳತ್ತೆ. ರೂಢಿ ನಿಮಿತ್ತ ತಗೋಬಾರ್ದು, ನಿಮಿತ್ತ ಇಲ್ಲ. ಆದ್ರೆ ನಿಮಿತ್ತ ತಗೊಂಡವರೆಲ್ಲ ರೂಢಿ ಶಬ್ದ ಆಗೋಲ್ಲ. ನಾನು ಒಂದ್ಸಲ ಅಡಿಗೆ ಮಾಡ್ತಿದ್ದು, ಇವತ್ತು ಯಾರೋ ಬಂದಿಲ್ಲ, ಅಡಿಗೆ ಭಟ್ರು ಬರ್ಲಿಲ್ಲ, ಇವತ್ತು ನಾವೇ ಅಡಿಗೆ ಮಾಡ್ಕೊಂಡು ನಾವು ಅಡಿಗೆ ಭಟ್ರು ಆಗ್ಬಿಡಲ್ಲ. ಅಡಿಗೆ ಭಟ್ರು ಅದೇ ವೃತ್ತಿಯಾಗಿ ಇಟ್ಕೊಂಡವರು, ಅದೇ ಬದುಕಾಗಿ ಇಟ್ಕೊಂಡವರು. ಪ್ರಶ್ನೆನಾ? ರಮೇಶ್ ಹೇಳಿ. ಗುರುಗಳೇ, ಇದು
ನಿವೃತ್ತಿ ಆಮೇಲೆ ಇನ್ನೊಂದು ನಿವೃತ್ತಿನೇ ಬಿಡೋದು, ವೃತ್ತಿಯಿಂದ ವ್ಯಾಪಾರ, ಪ್ರವೃತ್ತಿ ತೊಡಗೋದು, ಇಂಪ್ಲಿಮೆಂಟ್ ತೊಡಗೋದು, ಅದೆಲ್ಲ ವೃತ್ತಿಯಲ್ಲ. ಪ್ರವೃತ್ತಿ ಹೆಚ್ಚಾಗಿರೋದು ಪ್ರವೃತ್ತಿ, ಸಾಮಾನ್ಯದ ವೃತ್ತಿ ವ್ಯಾಪಾರ. ವೃತ್ತಿ ಪ್ರವೃತ್ತಿ. ಪರಿವ್ರಾಜಕ ಆಶ್ರಮ ವಿಶೇಷ ಹೇಳುತ್ತೆ, ನಿಮಿತ್ತ ತಗೊಂಡ್ರು. ಆಮೇಲೆ ಒಂದು ಜಾತಿಯನ್ನ ಹೇಳುತ್ತೆ ತಕ್ಷ ಅನ್ನೋದು ರೂಢವಾಗಿ ಕಂಡಿದೆ. ಎತ್ತ ತಾನು ನಿಮಿತ್ತಾನಿ ತತ್ತ ವರ್ತಂತೆ. ಎಲ್ಲೆಲ್ಲಿ ಆ ನಿಮಿತ್ತ ಮನೇಲಿದ್ದಾನೆ ಅನ್ನ ಕುಮಾರ ಗೃಹಸ್ಥ, ಮನೇಲಿದ್ದಾನೆ ತೇಜು ಗೃಹಸ್ಥ ಅನ್ನೋಕೆ ಬರಲ್ಲ. ಫ್ಯಾಮಿಲಿ ಇರಬೇಕು. ಕೇಳ್ತಾನೆ, ನಿನ್ನ ಹೆಂಡತಿ ಯಾರು? ಅವಾಗ ಗೃಹಸ್ಥ. ನಿನ್ನ ಹೆಂಡತಿ, ನಿನ್ನ ಮಕ್ಕಳು ಯಾರು? ಇದಾರ? ಇಲ್ಲ ಆಗಿಲ್ಲ. ಅವಾಗ ಗೃಹಸ್ಥ. ಹೆಂಡತಿನೇ ಇಲ್ಲ ಅಂದ್ರೆ ಗೃಹಸ್ಥ ಆಗ್ತಾನೆ. ಗೃಹೇ ತಿಷ್ಠತಿ ಇದು ಗೃಹಸ್ಥ. ಒಬ್ಬರೇ ಇದ್ದವರ ಅವ್ರ ಲ್ಯಾಂಡ್ ಅಂತ ಹೇಳ್ಬೋದು. ಮನೆ ಇದ್ದ ಲ್ಯಾಂಡ್ ಅಂತ ಹೇಳ್ಬೋದು. ಏನಾದ್ರು ಒಂದು ವ್ಯವಸ್ಥೆ ನಿಮಿತ್ತ ಇದ್ದು ಒಂದು ಕರ್ತವ್ಯ ಇದ್ದರೆ ಆ ಆಶ್ರಮ ಹೊಂದ್ಕೊಂಡಿದ್ದಾನೆ. ಇವಾಗ ಆಶ್ರಮದಲ್ಲಿದ್ದು ವೇದಾಧ್ಯಯನ ಮಾಡಿ ತಮ್ಮ ಧರ್ಮ ಮಾಡ್ತಿದ್ದ ಅವ ಬ್ರಹ್ಮಚಾರಿಗಳು ಹೇಳ್ಬೋದು. ಏನು ಇಲ್ಲ, ಬ್ರಹ್ಮ ಡ್ರಾಯಿಂಗ್ ಮಾಡ್ತೀನಿ, ತಿಂತೀನಿ ಮಾಡ್ತೀನಿ ಅಂತಂದ್ರೆ ಎಲ್ಲೆಲ್ಲಿ ನಿಮಿತ್ತ ಇದೆಯೋ ಅಲ್ಲಲ್ಲೇ ಆ ರೂಢಿ ಶಬ್ದ ಬರಬೇಕು ಅಂತಿಲ್ಲ. ಯಾಕೆ? ಪ್ರಸಿದ್ಧ ಭಾವ ಇಲ್ಲ. ಮನೆಯಲ್ಲಿರೋಲ್ಲ ಗೃಹಸ್ಥರು ಅನ್ನಲ್ಲಪ್ಪ. ಈಗ ಗೃಹಸ್ಥರಿಗೆ 3-4 ಮಕ್ಕಳು ಇರ್ತಾರೆ, 3-4 ಮಕ್ಕಳ ಗೃಹಸ್ಥರು ಅನ್ನಲ್ಲಪ್ಪ. 3-4 ಅವ್ರ ಮನೇಲೇ ಇರೋರು, ಚಿಕ್ಕ ಹುಡುಗರು, ಗೃಹಸ್ಥರಲ್ಲಪ್ಪ. ತಥಾ ಇಹಾಪಿ ಬ್ರಹ್ಮ ಸಂಸ್ಥೆ ಶಬ್ದ ನಿವೃತ್ತ ಸರ್ವಕರ್ಮ ತತ್ಸಾಧನ ಪರಿವ್ರಾಜಕ ವಿಷಯ ಅತ್ಯಾಶ್ರಮಿಣಿ ಪರಮಹಂಸಾಖ್ಯೆ ವೃತ್ತೋ ಭವಿತುಮರ್ಹತಿ. ಅದೇ ಇಲ್ಲೂ ಕೂಡ ಬ್ರಹ್ಮ ಸಂಸ್ಥಾ ಅನ್ನೋ ಶಬ್ದ ನಿವೃತ್ತ ಸರ್ವಕರ್ಮ, ಎಲ್ಲಾ ಕರ್ಮವನ್ನು ಐಹಿಕ ಆಮುಷ್ಮಿಕ, ದುಡ್ಡಿಗಾಗಿ ಕೆಲಸ ಮಾಡಲ್ಲ, ಪುಣ್ಯಕ್ಕಾಗಿ ಕೆಲಸ ಮಾಡೋದಿಲ್ಲ, ಕೀರ್ತಿಗಾಗಿ ಮಾಡೋದಿಲ್ಲ, ಯಾವುದೇ ನಿಮಿತ್ತಕ್ಕೂ ಮಾಡ, ದೇಹ ಸ್ಥಿತಿ ಮಾತ್ರ ಮಾಡ್ತಾನೆ. ದೇಹ ಸ್ಥಿತಿಗೆ ಅಶನ ಮೋಚನ ಅದು ಮಾಡ್ತಿರ್ತಾನೆ ಅಷ್ಟೇ ಹೊರತು ಪುಣ್ಯಕರ್ಮ ಬಿಟ್ಟ, ಲೌಕಿಕ ಕರ್ಮ ಬಿಟ್ಟ, ಹಣ ಸಂಪಾದನೆ ಬಿಟ್ಟ, ಸಂಪಾದನೆ ಬಿಟ್ಟ. ಸಾಧನ ಅಂದ್ರೆ ಕರ್ಮಕ್ಕೆ ಸಾಧನ ಯಾವುದು? ಟಫ್ಟು, ಜನಿವಾರ, ಜುಟ್ಟು, ಅದನ್ನ ತೆಗೆದಬೇಕು. ಜುಟ್ಟು ಜನಿವಾರ ಕರ್ಮಕ್ಕೆ ಬೇಕು. ಯಾವ ಕರ್ಮಕ್ಕೆ? ಹೋಮ ಮಾಡೋದಕ್ಕೆ. ಜುಟ್ಟು ಕಿತ್ತಾಕೋ, ಜನಿವಾರ ಕಿತ್ತಾಕೋ, ಕೋಪಿನ ಕಿತ್ತಾಕೋ, ಪಂಚನ ಕಿತ್ತಾಕೋ, ಫೈರಿಂಗ್ ಹೋಗ್ತಾ ಇರು ದಂಡ ನೋಡ್ಕೊಂಡು, ಏನ್ ತಂದಿಲ್ಲ. ಅದು ನಿಜವಾದ ಸನ್ಯಾಸ. ಏನ್ ಹೇಳೋ? ನಗ್ನಾಗ ಹೋಗ್ಬೇಕಂತ ಏನು ಮೈ ಬರೋದು ಅದು ಇಲ್ಲ. ಲೋಕದ ಗ್ರಾಮದಲ್ಲಿ ಇದ್ದಾಗ ಗ್ರಾಮದ ಒಂದು ವ್ಯವಸ್ಥೆಗೋಸ್ಕರವಾಗಿ ಒಂದು ದೊಡ್ಡ ಪಂಚೆ, ಸೊಂಟಿನ ಕೆಳಗೆ ಮುಂಡಿನ ಮೇಳಕ್ಕೆ, ಇಲ್ಲಿಂದ ಮೇಲಕ್ಕೆ ಸೊಂಟ ಇಷ್ಟಕ್ಕೆ ಒಂದು ದೊಡ್ಡ ಪಂಚೆ, ಒಂದು ಅಂಗಸ್ಥ ಸುಟ್ಕೊಂಡಿರು. ಇನ್ನು ಒಳಗೆ ಏನು ಬೇಡ, ಒಳಗಿನ ಚಡ್ಡಿ ಗಿಡ್ಡಿ ಎಂಥದ್ದು ಬೇಡ, ಹಂಗೆ ಬಿಟ್ಕೊಂಡಿರ್ಬೇಕು. ಇರೋದಿದೆಯಲ್ಲ ಅದು ನಿಜವಾದಂತಹ ಸನ್ಯಾಸಿ ಲಕ್ಷಣ. ಈ ಮೈ ತುಂಬಾ ಬಟ್ಟೆ ಹಾಕೊಂಡು ಶಾಲ್ ಹೊದ್ಕೊಂಡು ಚೆನ್ನಾಗಿ ಟೈಮ್ ಎಂತ ಸನ್ಯಾಸ ಕರ್ಮ. ಎಲ್ಲಾ ಕರ್ಮವನ್ನು ಬಿಟ್ಟು ಕರ್ಮಕ್ಕೆ ಬೇಕಾದ ಸಾಧನ ಅಂದ್ರೆ ದುಡ್ಡು, ಪತ್ನಿ, ಮತ್ತೆ ಶಿಖಾ ಯಜ್ಞೋಪವೀತ, ಮತ್ತೆ ಕಾಲದೇಶ, ಸೂಕ್ಷ್ಮವಾದ ಎಲ್ಲ ಕಿತ್ತಾಕ್ಬಿಟ್ಟು ಇರುವಂತಹ ಪರಿವ್ರಾಟ ಪರಿಸಂಬಂಧ ಸನ್ಯಾಸಿ ಒಬ್ಬನ ವಿಷಯದಲ್ಲಿಯೇ ಅವನು ಅತ್ಯಾಶ್ರಮಿ ಅಂತರು ಭಾಷೆಗಾರರು. ಅವನಿದಲ್ಲ, ತ್ರಿದಂಡ ಕಮಂಡಲು ಇಟ್ಕೊಂಡವನು ಅವನ ಆಶ್ರಮಿ. ತ್ರಿದಂಡ ಕಮಂಡಲು ಇಟ್ಕೊಂಡ ಸನ್ಯಾಸಿ ಸ್ಫೂರ್ತ್ಯುಕ್ತ ಸನ್ಯಾಸಿ ಅವನು. ಜ್ಞಾಪಕಿ ಸ್ಫೂರ್ತ್ಯುಕ್ತ ಸನ್ಯಾಸಿ, ಶ್ರುತ್ಯುಕ್ತ ಸನ್ಯಾಸಿ ಎರಡು. ಮನ್ವಾದಿ ಸ್ಫೂರ್ತಿಯಲ್ಲಿ ಬಲಮಟ್ಟಿಗೆ ಈ ಸನ್ಯಾಸವನ್ನು ಹೇಳಿರೋದು ಯಾವುದು? ತ್ರಿದಂಡ ಸನ್ಯಾಸ. ಏಕದಂಡವೂ ಅಲ್ಲ. ಏಕದಂಡ ಸನ್ಯಾಸ ಪ್ರಾಚೀನ ಸ್ಮೃತಿಲಿಲ್ಲ, ಅರ್ವಾಚೀನ ಸ್ಮೃತಿಯಲ್ಲಿ ಯತಿದೀಪಿಕಾ ಯತಿಸಂಬದೀಪಿಕಾ ಆಗಲಿದೆಯೇ ಹೊರತು ಪ್ರಾಚೀನವಾಗಿರ್ತಕ್ಕಂತಹ ಇದರಲ್ಲಿ ತ್ರಿದಂಡವೇ ಇರೋದು. ಅರ್ಜುನ ತ್ರಿದಂಡೀಂ ಬಿಭ್ರಾಣಂ ಅಂತ ಹೇಳ್ತಾ ಇರೋದು. ಅರ್ಜುನ ಸನ್ಯಾಸಿಯಾಗಿ ಹೋಗಿದಾಗ ತ್ರಿದಂಡ ಸನ್ಯಾಸ ಹಿಡ್ಕೊಂಡು ಹೋಗಿದ್ದ ಅಂತ. ಸುಮ್ಮನೆ ಲೋಕ ಇದಕ್ಕೆ ಸನ್ಯಾಸ ಮಾಡಿರ್ಲಿಲ್ಲ ಅವನು, ಇನ್ನು ಇದಕ್ಕೆ. ಯಾಕಂದ್ರೆ
ನಿಂಗೆ ಇದು ಬೇಡ ಅದಕ್ಕೆ ಮದುವೆ ಆಗ್ಬಿಟ್ಟ ಸನ್ಯಾಸಿ ಮದುವೆ ಆಗ್ಬಿಟ್ಟವನ ತಿದಂಡಿ ಇಟ್ಕೊಂಡ್ಬಿಟ್ಟ ಕಾವಿ ಹುಟ್ಟಿದಾನೆ ಕೃಷ್ಣ ಇದೇನದ ಸನ್ಯಾಸಿ ಮನಸ್ಸು ಏನೋ ತರಹ ಕಾಣ್ತಾ ಇದೆಯಲ್ಲ ಸುಭದ್ಯ ನೋಡ್ಬಿಟ್ಟ ಬೋರ್ಡ್ ಆಗ್ಬಿಟ್ಟ ಕ್ಲೀನ್ ಬೋರ್ಡ್ ಫಸ್ಟ್ ಸೈಟ ಬೋರ್ಡು ಹಂಗಾಗ್ಬೋದ ಸನ್ಯಾಸಿ ತಪ್ಪಲ್ವಾ ಹಾ ತೀರ್ಥಯಾತ್ರೆ ಹೋದವನು ನಿನ್ನಂಥವಳ ತಂಗಿ ಅಂದ್ರೆ ಯಾರಿಗ್ ತಾನೇ ಮನಸ್ಸು ಬರಲ್ಲ ಕೃಷ್ಣ ಅಂದ್ಬಿಟ್ಟ ತನಗೆ ಸಮರ್ಥನೆ ಮಾಡ್ಕೊಂಡ್ಬಿಟ್ಟ ನಿನ್ನಂಥ ನೀನೇ ತ್ರಿಭುವನ ಸುಂದರ ನೀನು ಮೂರ್ ಲೋಕಕ್ಕೂ ಸುಂದರ ತ್ರಿಪುರ ನಿನ್ನಂಥವಳ ತಂಗಿ ಹೇಗಿರ್ಬೇಡ ಕೃಷ್ಣ ಯಾರಿಗ್ ಮನಸ್ಸು ಬರೋಲ್ಲ ಆಯ್ತು ಯೋಚನೆ ಮಾಡಬೇಡ ನಾನೆಲ್ಲ ಏರ್ಪಾಡು ಮಾಡ್ಕೊಡ್ತೀನಿ ನಾನು ವ್ಯವಸ್ಥೆ ಮಾಡ್ತೀನಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಕೃಷ್ಣನ ಕೆಲಸ ಅರ್ಜುನಿಗೆ ಏನು ಕೊರತೆ ಆಗ್ಬಾರ್ದು ಅದೇ ಕೃಷ್ಣ ಅನ್ಕೊಂಡ್ಬಿಟ್ಟಿದ್ದಾನೆ ಏನ್ ಕೃಷ್ಣ ಅರ್ಜುನ ಬಯಸಿದ್ರು ಅದನ್ನ ನಾನು ನೆರವೇರಿಸ್ಕೊಡ್ತೀನಿ ಅದು ವ್ರತ ಇಟ್ಕೊಂಡ್ಬಿಟ್ಟಿದ್ದೆ ಕೃಷ್ಣ ಪ್ರಾಣ ಬರೀ ಸ್ನೇಹಿತ ಅಲ್ಲ ಮಮ ಪ್ರಾಣಾಹಿ ಪಾಂಡವ ಅಂತಾನೆ ತನ್ನ ರಥವನ್ನೇ ಕೊಟ್ಟು ರುಕ್ಮಿಣಿ ಅಪಹಾರ ಕಿಡ್ನಾಪ್ ಮಾಡಿದ್ನಲ್ಲ ರುಕ್ಮಿಣಿ ಕಿಡ್ನಾಪ್ ಮಾಡಿ ಕೃಷ್ಣದೇ ರಥ ಅದು ಕೃಷ್ಣನ್ ರಥ ಕೊಟ್ಟು ಕೃಷ್ಣನ್ ಸಾರಥ್ಯ ಕೊಟ್ಟು ಪ್ಲಾನ್ ಎಲ್ಲ ಹೇಳ್ಕೊಟ್ಟು ಆ ಶಸ್ತ್ರಾಸ್ತ್ರವನ್ನೆಲ್ಲ ಇಟ್ಟು ಈ ಟೈಮಲ್ಲಿ ಇಲ್ಲಿ ಬರ್ತಾಳೆ ವಾಪಸ್ಸು ಅದು ರೈವತಿಕ ಪರ್ವತದಿಂದ ರುಕ್ಮಿಣಿ ವಾಪಸ್ ಬರ್ತಿರ್ಬೇಕಾದ್ರೆ ಅದು ಪ್ರೀ ಪ್ಲಾನ್ ಆಗಿ ರುಕ್ಮಿಣಿಗೂ ಹೇಳ್ಬಿಟ್ಟಿದ್ದ ನೋಡು ಈಗ ಅರ್ಜುನ ಬರ್ತಾನೆ ಅವನು ನಿನ್ನನ್ನ ಎಸ್ಕೊಂಡು ಹೋಗ್ತಾನೆ ನೀನು ವಿರೋಧ ಮಾಡ್ಬೇಡ ಆಯ್ತು ಅಣ್ಣ ಆಯ್ತು ಅಣ್ಣ ಆಯ್ತು ಕೃಷ್ಣ ಹೇಳಿದ್ದಕ್ಕೆ ನೂಗು ಕೂಲ ಎಷ್ಟು ಬದ್ಲಿಲ್ಲ ರುಕ್ಮಿಣಿದು ರುಕ್ಮಿಣಿಗೂ ಕೃಷ್ಣಗೂ ಎಷ್ಟು ಪ್ರೇಮ ಅಂದ್ರೆ ಅಕ್ಕ ಅದು ತಂಗಿ ಅಣ್ಣ ಬಲರಾಮ ಸುಭದ್ರೆಗೂ ಕೃಷ್ಣನಿಗೂ ಉಲ್ಟಾ ಹೇಳ್ತಾ ಇದೆ ಸುಭದ್ರೆಗೂ ಕೃಷ್ಣನಿಗೂ ಎಷ್ಟು ಪ್ರೇಮ ಅಂದ್ರೆ ಸಾಕ್ಷಾತ್ ತಂಗಿ ಬಲರಾಮಂಗೆ ಸುಭದ್ರೆ ಕೃಷ್ಣ ಬೇರೆ ತಾಯಿ ಮಗ ಕೃಷ್ಣ ದೇವಿಕಿ ಮಗ ಅವರಿಬ್ಬರು ರೋಹಿಣಿ ಮಕ್ಕಳು ಯಾರು ಸುಭದ್ರೆ ಆದ್ರೂ ಆ ಸುಭದ್ರೆಗೆ ಕೃಷ್ಣ ಮೇಲೆ ಜಾಸ್ತಿ ಒಲವು ಸುಭದ್ರೆಗೆ ಕೃಷ್ಣ ಅಂದ್ರೆ ಆ ಪ್ರಾಣ ಅಣ್ಣ ಅಂದ್ಬಿಟ್ರೆ ಕೃಷ್ಣಗೂ ಹಾಗೆ ಸುಭದ್ರೆ ಆ ತಂಗಿ ಮೇಲೆ ಅವಳು ಏನ್ ಹೇಳ್ದು ಸುಭದ್ರೆ ಇವತ್ತು ರಾತ್ರಿ ನಿದ್ದೆ ಮಾಡ್ಬಾರ್ದು ಆಯ್ತು ಅಲ್ಲ ಹಂಗೆ ಇವತ್ತು ಉಪವಾಸ ಇರ್ಬೇಕು ಆಯ್ತು ಅಲ್ಲ ಅದೇ ಬಲರಾಮ ಹೇಳಿದ್ರೆ ಯಾಕೊಪ್ಪ ಸುಮ್ಮನೆ ಹಠ ಮಾಡ್ತೀನಿ ಏನ್ ಮಾಡ್ತೀನಿ ಅಂದ್ರೆ ಬಲರಾಮ ಹೇಳಿದ್ರೆ ಸ್ವಲ್ಪ ಗುಸುಗುಸು ಅನ್ಕೊಳ್ಳೋದು ಬಲರಾಮ ಹೇಳಿದ್ರೆ ಅಷ್ಟು ಅಕ್ಸೆಪ್ಟ್ ಆಗೋದು ಕೃಷ್ಣ ಹೇಳ್ಬಿಟ್ರೆ ಆ ಸುಭದ್ರೆಗೆ ಅಲ್ಲಿ ನಿನ್ನೊಂದು ಮಾತೇ ಇಲ್ಲ ಎಲ್ಲ ಅಷ್ಟು ಪ್ಲಾನ್ ಸುಭದ್ರೆಯನ್ನು ಕೂರಿಸ್ಕೊಂಡು ಹೀಗೆ ಪ್ಲಾನ್ ಮಾಡಿದೀನಿ ಹೀಗೀಗ ಆಗತ್ತೆ ಬರ್ತಾನೆ ಕರ್ಕೊಂಡು ಹೋಗ್ತಾನೆ ನೀನು ಹೋಗುವಾಗ ಆಯ್ತು ಅಣ್ಣ ಅಂತಂದ ನೋಡ್ತಾ ಇದ್ದು ಎಲ್ಲಿ ಬರುವಾಗ ಅವರು ಯಾರು ನೋಡ್ತಿದ್ದಿಲ್ಲ ಬಂದವನೇ ಅರ್ಜುನ ಎತ್ಕೊಂಡ್ಬಿಟ್ಟ ಅವನು ಹೂ ಮಾಲೆ ಎತ್ಕೊಂಡ್ಬಿಟ್ಟ ಅವ್ನು ಹೂ ಮಾಲೆ ಎತ್ಕೊತೀವಲ್ಲ ಈಜಿ ಎತ್ಕೊಂಡು ರಸ್ಮೆ ಕೂರಿಸ್ಕೊಂಡ ಹೊಳಿದ್ದ ಹೊಡಿತಾ ಇದ್ದು ಹೊಡಿಸ್ಕೊಂಡ್ಬಂದ್ರು ಇರ್ಕೊಂಡ ಹಿಂದಕ್ಕೆ ಬಿಲ್ ಹಿಡ್ಕೊಂಡು ಬರ್ರಿ ಯಾರು ಬರ್ತಾರೆ ಬರ್ರಿ ಇದ್ದ ಮಂಡಿ ಇವ್ರು ನಿಂತ್ಕೊಂಡಿದ್ದಾರೆ ಚಚ್ಚಿಸ್ಕೊಟ್ರು ಹೆಂಗ್ ಹೊಡೆದ ಅಂದ್ರೆ ವಿತಿನ್ 10 or 15 minutes ಅಲ್ಲೇ ಎಲ್ಲ ಡಿಫೀಟೆಡ್ ಎಲ್ಲ ಸೋತರು ಎಲ್ಲ ಓಡ್ ಬಂದ್ರು ಹಿಂಗ್ ಮಾಡ್ಬಿಟ್ಟು ಹಂಗ್ ಮಾಡ್ಬಿಟ್ಟು ಹೊಡ್ಬಿಟ್ಟ ಹಾಗೆ ಅಂತ ಅತಿಥಿಯಾಗಿ ಬಂದು ಹೆಂಗ್ ಮೋಸ ಮಾಡ್ಬಿಟ್ಟ ಅಂತ ಹೇಳಿ ಎಲ್ಲ ಕೋಪ ಇಲ್ಲ ಅತಿಥಿಯಾಗಿ ಬಂದಿಲ್ಲ ಅವನು ಕರ್ಕೊಂಡು ಹೋಗಕ್ಕೆ ಬಂದಿದ್ದ ಕೃಷ್ಣನು ಅತಿಥಿಯಾಗಿ ಬಂದಿದ್ದ ನೀ ಯಾಕೆ ತಿಳ್ಕೊಂಡಿದ್ರು ನಿಮ್ಗೆ ಗೊತ್ತಿಲ್ಲ ಅಷ್ಟೇ ಇದೆಲ್ಲ ನಿಂದೆ ಪ್ಲಾನ್ ಹೌದು ಅಂತ ಹಾಗೆ ನಾವು ಮುಂಚೆ ನಾವು ಸುಮ್ಮನೆ ಇರ್ತಿದ್ವಲ್ಲ ಅಂತ ಹಂಗಾಗಲ್ಲ ಯಾಕೆಂದ್ರೆ ಈ ಅರೇಂಜ್ಮೆಂಟ್ ಎಲ್ಲ ಬೇರೆ ತರ ಮಾಡಿದಾಗ ಇದಾಗಲ್ಲ ಅಲ್ಲಿ ಗಲಾಟೆ ಬಿಡುತ್ತೆ ಇದಂಗ ಆಗತ್ತೆ ಹೆಂಗಾಗತ್ತೆ ಅಂತ ಈ ಟೈಮಲ್ಲಿ ಇನ್ನು ಕೈ ಮಿಂಚೋದ್ಮೇಲೆ ಇನ್ನು ಏನ್ ಮಾಡ್ಕೊಳ್ಳಿ ಏನ್ ಕೃಷ್ಣನ ಶಕ್ತಿ ಅಂದ್ರೆ ಅಪ್ಪ ಆ ಬುದ್ಧಿ ಆ ತಂತ್ರ ಆ ವಿವೇಕ ಆ ಕೃಷ್ಣನ ಮುಂದೆ ಜಗತ್ತೇ ಇಲ್ಲ ಅಂತ ಮಹಾನುಭಾವ ಯತ್ಪದರೋಕ್ತಿ ನೋಡಿ ಆಗಲ್ಲ ಪ್ರಸಿದ್ಧ ಭಾವ ಎಲ್ಲೆಲ್ಲಿ ನಿಮಿತ್ತ ಇದೆಯೋ ಅಲ್ಲೆಲ್ಲ ಆ ಶಬ್ದ ಬರಲ್ಲ ಯಾಕೆ ಪ್ರಸಿದ್ಧಿ ಇಲ್ಲ ತಥಾ ಇಹ ಬ್ರಹ್ಮ ಸಂಶಬ್ದೋ ಬ್ರಹ್ಮ ಸಂಸ್ಥಾನ ಶಬ್ದ ಎಲ್ಲಾ ಕರ್ಮವನ್ನು ಬಿಟ್ಟು ಸಾಧನವನ್ನು ಬಿಟ್ಟ ಸನ್ಯಾಸಿ ಒಬ್ಬನ ವಿಷಯದಲ್ಲಿಯೇ ಅವನೇನೋ ಅತ್ಯಾಶ್ರಮಿ ಬಹಳ ಮುಖ್ಯವಾದ ಹೊರಡೋದು ಅತ್ಯಾಶ್ರಮಿ ಬೇರೆ ಆಶ್ರಮಿ ಬೇರೆ 4 ಆಶ್ರಮ ಬ್ರಹ್ಮಚಾರಿ ಗೃಹಸ್ಥ ಸನ್ಯಾಸಿ ಇಲ್ಲ ಆ 4 ಸನ್ಯಾಸಿ ಅವನು ಸ್ವಾರ್ಥ ಸನ್ಯಾಸಿ ಇವನು ವೈದಿಕ ಸನ್ಯಾಸಿ ಇವನು ಶುತ್ಯುಕ್ತ ಸನ್ಯಾಸಿ ಇವನ ವಿಷಯದಲ್ಲಿಯೇ ಬರುವುದಕ್ಕೆ ಅರ್ಹವಾಗಿದೆ ಯಾಕೆ ಮುಖ್ಯ ಅಮೃತತ್ವ ಫಲಶ್ರವಣ ಮುಖ್ಯವಾದ ಅಮೃತತ್ವ ಫಲವನ್ನು ಕೇಳಿಸ್ತಾ ಇರೋದ್ರಿಂದ ಇವನು
ಪರಮಹಂಸ ಇವನು ತತ್ವಜ್ಞಾನಿ. ಈ ಸನ್ಯಾಸಿ ಆತ್ಮನಿಷ್ಠ ಇವನು, ತತ್ವಜ್ಞಾನ ಬ್ರಹ್ಮಜ್ಞಾನ ಪಡ್ಕೊಂಡು. ಈಗ ಬರೋದು ಶಂಕರಾಚಾರ್ಯರು. ಅಲ್ಲಿ ಸನ್ಯಾಸಿಗಳು 4 ತರಹ ಹೇಳ್ತಾರಮ್ಮ. ಕುಟೀಚಕ, ಬಹುದಕ, ಹಂಸ, ಪರಮಹಂಸ ಅಂತ. ಕುಟೀಚಕ ಅವನು ಶಿಖಾ ಯಜ್ಞ ಬೀತ ಇರುತ್ತೆ, ಹೆಂಡತಿ ಇರ್ತಾಳೆ, ಅವ್ನು ಕಾಯಿ ಬಟ್ಟೆ ಹೊಟ್ಟಿರ್ತಾನೆ. ಅವನು ಏನು ಪ್ರತಿಗ್ರಹ ಮಾಡಲ್ಲ, ಪರಿಗ್ರಹ ಮಾಡಲ್ಲ, ಯಾರ್ದು ಏನು ದಾನ ತಗೊಳ್ಳಲ್ಲ, ಏನು ತಗೊಳ್ಳಲ್ಲ, ಮುಂಚೆ ಹೊರ್ತಿದ್ದಾನೆ. ಬಹುದಕ್ಕನು ನೀರಿನ ಜಲಾಶಯದಲ್ಲೇ ಇರ್ತಾನೆ, ನೀರು ಜಲಾಶಯ ಬಿಟ್ಟು ಹೋಗೋದಿಲ್ಲ. ಅವನು ಒಂದ್ ರೀತಿ ಇವ್ ತರಹನೆ, ಅವನ್ನ ದೇಹ ಬಿಟ್ಟು ನೀರಿಗೆ ಹಾಕ್ಬಿಡ್ತಾರೆ, ನೀರಲ್ಲಿ ಮುಂಚಿರ್ತಾರೆ. ಹಂಸ ಇವರು 4 ಆಶ್ರಮದಲ್ಲಿ ಒಂದು. ಪರಮಹಂಸ ಅತ್ಯಾಶ್ರಮಿ, ಅವನು 4 ಆಶ್ರಮ ಮೀರಿದವನು. ಅವನು ತತ್ವಜ್ಞಾನಿ, ಬ್ರಹ್ಮಜ್ಞಾನಿ. ಅದು ಬಹಳ ಶ್ರೇಷ್ಠ. ಅದು ಹೋಗ್ಬಿಟ್ಟಿದೆ ಸಂಪ್ರದಾಯದಲ್ಲಿ. ಆ ಪರಮಹಂಸ ಇವ್ರನ್ನ ಹೇಳ್ಕೊಳ್ತಾರೆ, ಎಲ್ಲಾ ಮಠಾಧೀಶರು ಪರಮಹಂಸ ಹೇಳ್ಕೊಳ್ತಾರೆ. ಆದ್ರೆ ಪರಮಹಂಸ ನಡವಳಿಕೆ ಇರಲಿಲ್ಲ. ಇವರು ಚೆನ್ನಾಗಿ ಇದಮೇವ ಏಕಂ ವೇದೋಕ್ತಂ ಪಾರಿವ್ರಾಜ್ಯಂ ನ ಯಜ್ಞೋಪವೀತ ತ್ರಿದಂಡ ಕಮಂಡಲ್ವಾದಿ ಪರಿಗ್ರಹ ಇತಿ. ಸ್ವಾಮಿಗಳು ಕನ್ನಡಾನುವಾದದಲ್ಲಿ ಈ ವಾಕ್ಯಕ್ಕೆ ಬೋಲ್ಡ್ ಕೊಟ್ಟಿದ್ದಾರೆ, ಕಪ್ಪಕ್ಷ ಕೊಟ್ಟಿದ್ದಾರೆ. ಯಾಕೆಂದ್ರೆ ಇನ್ನೆಲ್ಲೂ ಪ್ರಸ್ಥಾನದ ಭಾಷೆಯಲ್ಲಿ ಸಿಗೋಲ್ಲ ಇದು, ಈ ಒಂದೇ ಜಾಗದಲ್ಲಿ ಇರೋದು. ಇವನ್ ಬ್ರಹ್ಮಸೂತ್ರ, ಬೃಹದಾರಣ್ಯಕ ಅಥವಾ ಪ್ರಶ್ನ ಮುಂಡಕ ಲಿಂಗ ಇದೆ, ಇಷ್ಟು ಕ್ರಿಸ್ಟಲ್ ಕ್ಲಿಯರ್ ಕಟ್ ಆಗಿ ಎಲ್ಲೂ ಹೇಳಿಲ್ಲ. ಎಷ್ಟು ಸ್ಪಷ್ಟ ಹೇಳಿದ್ದಾರೆ ಅಂದ್ರೆ ಇದು ಒಂದೇ ವೇದೋಕ್ತವಾದ ಪಾರಿಭಾಷೆ ಅಂದ್ಬಿಟ್ರು. ಇದು ಒಂದೇ, ಏಕ ಶಬ್ದ ಏನಂತ ನಮ್ಮ ಇವ್ರಿಗೆ ಸುರಕ್ಷಿದಾರ. ಪಾರಿರಾಜ್ಯ, ಯಜ್ಞೋಪವೀತ, ಆಮೇಲೆ ತ್ರಿದಂಡ, ಕಮಂಡಲು ಇತ್ಯಾದಿ ಇಟ್ಕೊಂಡು ಹೋಗೋದು ವೇದ ಸನ್ಯಾಸ ಅಲ್ಲ ಅಂದ್ರು. ಇದು ಹೌದು ಅಂದ್ರು, ಅದು ಅಲ್ಲ ಅಂತ ಅಂದ್ರು, ಎರಡು ಅಂದ್ರು ಭಾಷೆಗಾರರು. ಯಾರು ದಂಡ ಇಟ್ಕೊಂಡಿರ್ತಾರೋ, ಕಮಂಡಲು, ಆಮೇಲೆ ಪಾದುಕೆ, ಜೋಳಿಗೆ ಅವ್ರು ನಿಜವಾದ ವೇದೋಕ್ತ ಸನ್ಯಾಸಿ ಅಲ್ಲ, ಸ್ಮೃತ್ಯುಕ್ತ ಸನ್ಯಾಸಿ. ಮನು ಅದು ಸ್ಮೃತಿಯಲ್ಲಿ ಹೇಳಿದ ಸನ್ಯಾಸಿ. ಮನು ಭೌತ ಬೋಧಾದ್ರು ಅಪಸ್ತಂಭರು ಅಂತ ಹೇಳಿಲ್ಲ, ಅಪಸ್ತಂಭರು ಸರ್ವತಃ ಪರಿಮೋಕ್ಷ ಹೇಳಿದ್ದಾರೆ. ಕಾಷಾಯ ಮೇಕೆ ಮಹಿಮರು ಹೀಗೆ. ಮುಂಡು ಅಪರಿಗ್ರಹೋ ಅಸಂಗಃ ಇತಿ ಶ್ರುತಿ. ಮುಂಡ ಫಾಸ್ಟ್ ಬೋಳ್ಸ್ಕೋಬೇಕಂತೆ, ಶಿಖಾ ತೆಗಿದಾಕ್ಬೇಕು. ಅಪರಿಗ್ರಹ, ಸ್ವತ್ತಿರ್ಬಾರ್ದು, ವೆಲ್ತ್ ಇರಬಾರ್ದು ಅವನಿಗೆ. ಪ್ರತಿಗ್ರಹ ಬೇರೆ, ಪರಿಗ್ರಹ ಬೇರೆ. ಪ್ರತಿಗ್ರಹ ಅಂದ್ರೆ ತಗೊಳ್ಳೋದು, ಪರಿಗ್ರಹ ಅಂದ್ರೆ ತಂದು ಇಟ್ಕೊಳ್ಳೋದು, ಅದು ಯಾವ್ದು ಇಲ್ದಿರೋದು ಅಂತ ಈ ರೀತಿ ಶ್ರುತಿ ಇದೆ. ಪರಿಗ್ರಹ ಅಂದ್ರೆ ತಂದು ಇಟ್ಕೊಳ್ಳೋದು. ಅದಲ್ಲ, ನನ್ನ ಇಷ್ಟು ಎಫ್ಡಿ ಇದೆ, ಇಷ್ಟು ಇರ್ಬಾರ್ದು. ಪರಮಂ ಪವಿತ್ರಂ ಪ್ರೋವಾಚ ಸಮ್ಯಕ್ ಗೃಹಸಂಘಜುಷ್ಟಂ. ಅತ್ಯಾಶ್ರಮರಿಗೆ ಹೇಳಿದ್ದು ಆತ್ಮಜ್ಞಾನ, ಇದು ಅತ್ಯಂತ ಪರಮ ಪವಿತ್ರವಾದದ್ದು ಆತ್ಮಜ್ಞಾನ ಅಂತ ಹೇಳಿ ಶ್ವೇತಾಶ್ರಮ ಕೊಂಡಾಡ್ತಾ ಇದೆ. ನಮಸ್ಕಾರ ಇತ್ಯಾದಿ ಸ್ಮೃತಿಭ್ಯಶ್ಚ. ಅವನು ಯಾರಿಗೂ ಸ್ತೋತ್ರ ಮಾಡಲ್ಲ, ಯಾರಿಗೂ ನಮಸ್ಕಾರ ಮಾಡಲ್ಲ, ಯಾರಿಗೂ ಸ್ತೋತ್ರ ಮಾಡಿಸ್ಕೊಳ್ಳೋದಿಲ್ಲ, ನಮಸ್ಕಾರವೂ ಮಾಡಿಸ್ಕೊಳ್ಳೋದು ಬೇಕಿಲ್ಲ ಅಂತ. ಇದು ತಸ್ಮಾತ್ ಕರ್ಮನ ಕುರುವಂತೆ ಯತಃ ಪಾರದರ್ಶಿನಃ. ಸಂಸಾರದ ಆಚೆಯನ್ನು ಕಂಡುಕೊಂಡ, ಸಂಸಾರಾತೀತವಾದ ಪರಮಾತ್ಮ ಕಂಡುಕೊಂಡಂತ ಜ್ಞಾನಿಗಳು ಕರ್ಮವನ್ನು ಮಾಡೋದಿಲ್ಲ ಅಂತ ನನ್ನ ವಾಕ್ಯ. ತಸ್ಮಾತ್ ಲಿಂಗೋ ಧರ್ಮಜ್ಞ. ಲಿಂಗ ಅಂದ್ರು ಅವನಿಗೆ ಸಿಂಬಾಲಿಕೆ ಇಲ್ಲ. ಕಾಯಿ ಬಟ್ಟೆ ಹೊಟ್ಟರನ್ನ ಸನ್ಯಾಸಿ, ದಂಡ ಅದು ಯಾವ್ದು ಇಲ್ಲ, ಕಾಯಿ ಬಟ್ಟೆನೂ ಇಲ್ಲ, ದಂಡನೂ ಇಲ್ಲ. ಅವಧೂತ ಹೇಳಿದ್ರ, ಅವಧೂತ ಎಲ್ಲ ಕೊಡ್ಕೊಂಡವ್ರು ಅಂತ. ಎಲ್ಲ ವ್ಯವಸ್ಥೆನೂ ಕೊಡ್ಕೊಂಡು, ಯಾವ ವ್ಯವಸ್ಥೆ ಇಲ್ಲ ಅದಕ್ಕೆ, ಎಲ್ಲ ಬಿಟ್ಟು ಹಿಂಗಾಗಿ ಗುಡ್ಗಾಡಲ್ಲಿ ಇರ್ತಾರೆ, ಆತ್ಮಚಿಂತನೆ ಮಾಡ್ತಾ ಇರ್ತಾರೆ, ಆತ್ಮಾರಾಮಾಗಿರ್ತಾರೆ. ಯಾವಾಗ್ಲೂ ಹಸ್ತಾ ಇದ್ದಾಗ ಒಂದ್ ಕಡೆ ಬರ್ತಾರೆ, ತಿಳ್ಕೊಂಡು ಹೋಗ್ತಾರೆ. ಮತ್ತೆ ಅವ್ಯಕ್ತ ಲಿಂಗ ಇತ್ಯಾದಿ ಸ್ಮೃತಿಭ್ಯಶ್ಚ. ಅವ್ಯಕ್ತ ಲಿಂಗ ಯಾವ ಗುರುತು ಹೊರಗಡೆಯಿಂದ, ಈ ಅತ್ಯಾಶ್ರಮಿ ಹೊರಗಡೆಯಿಂದ ಜನರು ಗೊತ್ತಾಗೋದೇ ಇಲ್ಲ. ಒಂದ್ಸಲ ಅಂಧವ ಜಡವಚ್ಚಾಪಿ ಮೂಕವಚ್ಚ ಮಹೀಂಚ, ಕೂಡನಂತೆ, ಹುಚ್ಚನಂತೆ, ಮೂಕನಂತೆ ಹೋಗ್ತಾ ಇರ್ತಾರೆ, ಯಾರನ್ನು ಗಮನಿಸೋದೇ ಇಲ್ಲ. ಸಾಕು 9 ಗಂಟೆ ಆಯ್ತು,
ओम आप्यायन्तु मार्गाय वाक्याणि श्रोत्रमसोबलमिन्द्रियाणि च सर्वाणि सर्वं माहं वक्रमिन्द्राप्रिया मामात्मनिराकरोद निराकरणमस्तु निराकरणमेस्तु निराकरणमेस्तु देवी सन्तु शान्ति शान्ति शान्ति